ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲವ್ ಇಸ್ ವೆಟ್ನ ಸೆಕೆಂಡ್ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮ್ಯಾರಿ ಮೈ ಹಸ್ಬೆಂಡ್ ಮೂವಿಯಾದ ಎಕ್ಸ್ ಹ್ಯೂಮನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಈಗ ಜಾಸ್ತಿ ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲಿ ಹಾಸ್ಪಿಟಲ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ಗೆ ಅವಳ ಕಣ್ಣೀರಿಂದ ಅಲರ್ಜಿ ರಿಯಾಕ್ಷನ್ ಆಗಿರುತ್ತೆ. ಇದರಿಂದ ಅವಳಿಗೆ ಪ್ರಜ್ಞೆ ಕೂಡ ತಪ್ಪೋಗ್ಬಿಟ್ಟಿರುತ್ತೆ. ಅದಕ್ಕೆ ಇಲ್ಲಿ ಹೀರೋ ಜಿಯಾಂಗ್ನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡ್ ಬಂದಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಇಲ್ಲಿ ಜಿಯಾಂಗ್ನ ಎತ್ಕೊಂಡು ಹಾಸ್ಪಿಟಲ್ ಒಳಗಡೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದೇ ಟೈಮ್ಗೆ ಅಲ್ಲಿ ಡಾಕ್ಟರ್ ಬಂದ್ಬಿಟ್ಟು ಅವಳನ್ನ ಚೆಕ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ ಇವ್ರಿಗೆ ಕಣ್ಣೀರಿಂದ ಫಸ್ಟ್ ಇಂದಾನು ಎಕ್ಸ್ಟ್ರೀಮ್ ಲೆವೆಲ್ ಅಲರ್ಜಿ ಇದೆ. ಇದಕ್ಕೆ ಎಕ್ಸ್ಟ್ರಾನಲ್ 5% ಮತ್ತೆ 10% ಗ್ಲೋನಸೋಲ್ ಸೊಲ್ಯೂಷನ್ಸ್ ನ ಐವಿಗೆ ಹಾಕಿ ಕೊಡ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡಾಕ್ಟರ್ ಕೇಳ್ತಿರ್ತಾರೆ ಇವ್ರ ಬಗ್ಗೆ ನಿಮ್ಗೆ ತುಂಬಾನೇ ಗೊತ್ತು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಾನು ಫಸ್ಟ್ ಇಂದಾನು ಅವ್ರಿಗೆ ಫ್ರೆಂಡು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ಟೆಸ್ಟಿಂಗಿಗೆ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಹೀರೋ ಕೂಡ ಹಿಂದೆ ಹೋಗ್ತಿರೋದಕ್ಕೆ ಇಲ್ಲಿ ಒಂದು ನರ್ಸ್ ನೀವು ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಹೀರೋನ ಅಲ್ಲೇ ನಿಲ್ಸ್ಬಿಟ್ಟು ಬಾಗ್ಲ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಎಲ್ಲ ಟೆಸ್ಟಿಂಗ್ ಮುಗ್ದು ಜಿಯಾಂಗ್ ನ ಇಲ್ಲಿ ವಾರ್ಡಿಗೆ ಅಡ್ಮಿಟ್ ಮಾಡಿರ್ತಾರೆ. ಇಲ್ಲಿಗೆ ಹೀರೋ ಕೂಡ ಬರ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಜಿಯಾಂಗಿಗೆ ಇನ್ನ ಪ್ರಜ್ಞೆ ಕೂಡ ಬಂದೇ ಇರೋದಿಲ್ಲ. ಇಲ್ಲಿ ಹೀರೋ ಜಿಯಾಂಗ್ ಮೊಬೈಲ್ ನ ತಗೊಂಡು ವಿಚಾಟ್ ಅಲ್ಲಿ ಶೂಲಿಂಗಿಗೆ ಮೆಸೇಜ್ ಮಾಡಿ ಹೇಳ್ತಿರ್ತಾನೆ ಈ ತರ ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀನಿ, ಇಲ್ಲಿಗೆ ಬಾ ಅಂತ ಶೂಲಿಂಗಿಗೆ ಜಿಯಾಂಗ್ಗೆ ಮೆಸೇಜ್ ಮಾಡ್ತಿರ್ತಾರೆ. ಇಲ್ಲಿ ಅವನು ಮೆಸೇಜ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಜಿಯಾಂಗು ಹೀರೋನ ವಿಚಾಟ್ ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟಿರ್ತಾಳೆ. ಅದಕ್ಕೆ ಹೀರೋ ಸ್ಕ್ಯಾನ್ ಮಾಡಿ ಮತ್ತೆ ಫ್ರೆಂಡ್ ರಿಕ್ವೆಸ್ಟ್ ನ ಕಳ್ಸ್ಕೊಂಡು ಅವನು ಅಕ್ಸೆಪ್ಟ್ ಮಾಡಿ ಇಲ್ಲಿ ಅವರಿಬ್ರು ಮೆಸೇಜ್ ಮಾಡೋ ತರ ಇಲ್ಲಿ ಅವನು ಮಾಡ್ಕೋತಿರೋದನ್ನು ಕೂಡ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಫುಲ್ ಎದ್ಕೊಂಡು ಗಾಬ್ರಿಲಿ ಓಡ್ಕೊಂಡು ಬರ್ತಿರ್ತಾಳೆ. ಇಲ್ಲಿ ಶೂಲಿಂಗು ಜಿಯಾಂಗ್ ವಾರ್ಡ್ಗೆ ಹೋಗೋವರ್ಗುನು ಹೀರೋ ಅಲ್ಲೇ ಆಚೆಗಡೆ ನಿಂತ್ಕೊಂಡು ಶೂಲಿಂಗ್ ಬರೋದಕ್ಕೆ ವೇಟ್ ಮಾಡ್ತಿರ್ತಾನೆ. ಯಾವಾಗ ಶೂಲಿಂಗು ಜಿಯಾಂಗ್ ವಾರ್ಡ್ ಒಳಗಡೆ ಹೋಗ್ತಾಳೋ ಆಗ ಅವನು ಆಚೆ ಬರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಕೂತ್ಕೊಂಡು ಬುಕ್ ನ ಓದ್ತಿರ್ತಾಳೆ. ಇದು ಒಂದು ರೊಮ್ಯಾಂಟಿಕ್ ನೋವೆಲ್ ಆಗಿರುತ್ತೆ. ಇಲ್ಲಿ ಅವಳು ಅದನ್ನ ಓದ್ತಾ ಇವಾಗ ಅವರು ಕಿಸ್ ಮಾಡ್ತಾರೆ ಅಂತ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ಹಿಂದೆಯಿಂದ ಬಂದ್ಬಿಟ್ಟು ನೀನು ಏನ್ ಓದ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವಳು ಹೇಳ್ತಿರ್ತಾಳೆ ನಿನ್ಗೆ ಯಾಕೆ ಬೇಕು, ನಾನು ಯಾಕೆ ನಿನ್ಗೆ ಹೇಳ್ಬೇಕು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಾನು ಕೂಡ ಓದ್ಬೇಕು ಅದನ್ನ ಕೊಡು ಅಂತ. ಇಲ್ಲಿ ಅದಕ್ಕೆ ಅವಳು ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಹಾಗೆಲ್ಲ ಹೇಳ್ಬಿಟ್ಟು ಬುಕ್ ನ ಓದ್ಸಿಡ್ತಿರ್ತಾಳೆ. ಆಗ ಹೀರೋ ಜಗಳ ಆಡ್ಬಿಟ್ಟು ಬುಕ್ ನ ಕಿತ್ಕೊಬಿಡ್ತಾನೆ. ಜಿಯಾಂಗು ಕಿರ್ಚ್ಕೋತಾ ಇರ್ತಾಳೆ ನನ್ ಬುಕ್ ಅದು ವಾಪಸ್ ಕೊಡು, ಏನ್ ಮಾಡ್ತಿದ್ಯಾ ನೀನು, ವಾಪಸ್ ಕೊಡು ಅಂತ ಇಲ್ಲಿ ಅವಳು ಕಿರ್ಚ್ಕೋತಾ ಇರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ಓ ರೊಮ್ಯಾಂಟಿಕ್ ನೋವೆಲ್ ನ ಓದ್ತಾ ಇದ್ಯಾ ಅಂತ. ಇಲ್ಲಿ ಅವನು ಜಿಯಾಂಗ್ ಯಾವ ಪೇಜ್ ನ ಓಪನ್ ಮಾಡಿರ್ತಾಳೋ ಆ ಪೇಜ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಅವನು ಜೋರಾಗಿ ಓದ್ತಿರ್ತಾನೆ. ಅವಳ ಕತ್ನ ಎತ್ತು ಮೇಲಕ್ಕೆ ಅವಳ ಕೆನ್ನೆನ ಮುಟ್ಟಿ ಮತ್ತೆ ಅವಳಿಗೆ ಕಿಸ್ ಕೊಡೋದಕ್ಕೆ ಅಂತ ಮುಂದೆ ಹೋಗ್ತಿರ್ತಾನೆ ಅಂತ. ಈ ತರ ಇಲ್ಲಿ ಅವನು ಓದ್ತಿರೋದಕ್ಕೆ ಇಲ್ಲಿ ಜಿಯಾಂಗಿಗೆ ಫುಲ್ ಶೇಮ್ ಫೀಲ್ ಆಗುತ್ತೆ. ಅವಳು ಸುತ್ತಮುತ್ತ ಯಾರಾದ್ರೂ ಕೇಳಿಸ್ಕೊಬಿಡ್ತಾರೆ ಅಂತ ಹೋಗ್ಬಿಟ್ಟು ಆ ಬುಕ್ ನ ನಂದಿದ್ದು ವಾಪಸ್ ಕೊಡು, ನನ್ನ ಬುಕ್ ನ ಓದಕ್ಕೆ ನಿಂಗೆ ಯಾರು ರೈಟ್ಸ್ ಕೊಟ್ಟಿದ್ದು, ನಾನು ನಿಂಗೆ ಪರ್ಮಿಷನ್ ಕೊಟ್ಟಿಲ್ಲ, ಬಾಯಿ ಮುಚ್ಕೊಂಡು ನನ್ನ ಬುಕ್ ನ ವಾಪಸ್ ಕೊಡು ಅಂತ ಬುಕ್ ಹಿಡ್ಕೊಂಡು ಹೇಳ್ದಾಡ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಕೊಡಕ್ಕೆ ರೆಡಿನೇ ಇರೋದಿಲ್ಲ. ಅದರಿಂದ ಆ ಬುಕ್ ಮಧ್ಯಕ್ಕೆ ಎರಡು ಓಳಾಗ್ಬಿಡುತ್ತೆ. ಅರ್ಧ ಜಿಯಾಂಗ್ ಕೈಲಿ ಅರ್ಧ ಹೀರೋ ಕೈಲಿ ಬುಕ್ ಸಿಗಾಕೋಬಿಡುತ್ತೆ. ಬುಕ್ ಈ ತರ ಅರ್ಧೋಗಿರೋದಕ್ಕೆ ಇಬ್ರು ಫುಲ್ ಶಾಕ್ ಅಲ್ಲಿ ನಿಂತಿರ್ತಾರೆ. ಇಲ್ಲಿ ಆಗ ಜಿಯಾಂಗ್ ಹೇಳ್ತಿರ್ತಾಳೆ ನಿನ್ಗೆ ಏನ್ ಪ್ರಾಬ್ಲಮ್, ಯಾಕೆ ಯಾವಾಗ್ಲೂ ನೀನು ನನ್ನಿಂದನೇ ಬಿದ್ದಿರ್ಲಿ. ಜಿಯಾಂಗ್ ಅವಳ ಜಾಗದಲ್ಲಿ ಕುತ್ಕೊಂಡು ಅಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇದನ್ನ ನೋಡಿ ಹೀರೋ ಅವಳ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾನೆ ಜಿಯಾಂಗ್ ಜೋ ನೀನು ಅಳ್ತಾ ಇದೆಯಾ, ನೀನು ಅಳೋಗಿಲ್ಲ, ಯಾಕೆ ಅಳ್ತಿದ್ಯಾ, ಅಳ್ಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆದ್ರೂ ಕೂಡ ಅವಳು ಅಳ್ತಿರೋದನ್ನ ನೋಡಿ ಹೀರೋ ಜಿಯಾಂಗ್ ನ ಕತ್ನ ಎತ್ಬಿಟ್ಟು ಜಿಯಾಂಗ್ ಜೋ ನೋಡು ನೀನು ಅಳ್ಬಾರ್ದು, ಜೋರಾಗಿ ಉಸಿರಾಡು, ಅಳ್ಬೇಡ ಅಂತ ಅವನು ಸಮಾಧಾನ ಮಾಡ್ತಿರ್ತಾನೆ. ಆದ್ರೂ ಕೂಡ ಅವಳು ಅಳ್ತಿರೋದನ್ನ ನೋಡ್ಬಿಟ್ಟು ಕಣ್ಮುಚ್ಕೊ ಅಳ್ಬೇಡ, ಜೋರಾಗಿ ಉಸಿರಾಡು ಅಂತ ಇಲ್ಲಿ ಅವನು ಟ್ರೈ ಮಾಡ್ತಿರ್ತಾನೆ ಅವಳು ಅಳ್ದಿರೋ ತರ ನೋಡ್ಕೊಳ್ಳೋದಿಕ್ಕೆ. ಆದ್ರೂ ಕೂಡ ಅವಳು ಅಳ್ತಿರೋದ್ರಿಂದ ಇಲ್ಲಿ ಹೀರೋನೇ ಅವಳ ಕಣ್ಣ ಮುಚ್ಬಿಟ್ಟು ಅಳ್ಬೇಡ ಅಂತ ಹೇಳ್ತಿರ್ತಾನೆ. ಈಗ ನಮ್ಗೆ ತೋರಿಸ್ತಾರೆ ಇಲ್ಲಿ ಜಿಯಾಂಗೆ ಇದೆಲ್ಲ ಕನ್ಸ್ಕಾಣ್ತಿರೋದು ಅಂತ. ಇಲ್ಲಿ ಅವಳು ಮತ್ತೆ ನಿದ್ದೆಗಣ್ಣಲ್ಲಿ ಎದ್ಬಿಟ್ಟು ಪಟ್ಟಂತ ಕುತ್ಕೊಂಡು ಅಳ್ಬೇಡ ಅಂತ ಕಿರ್ಚ್ಕೋತಾ ಇರ್ತಾಳೆ. ಇದೆಲ್ಲ ಕನ್ಸೆ ಕಾಣ್ತಿರೋದು ಅಂತ ಅವಳಿಗೆ ಗೊತ್ತಾದ್ಮೇಲೆ ಅವಳು ಸ್ವಲ್ಪ ಉಸಿರು ಬಿಡ್ತಪ್ಪ ಅಂತ ಮತ್ತೆ ಬೆಡ್ ಮೇಲೆ ಮಲ್ಕೋತಾಳೆ. ಇಲ್ಲಿ ಅವಳಿಗೆ ರಿಯಲೈಸ್ ಆಗುತ್ತೆ ಅವಳು ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಅಂತ. ಅವಳು ಸುತ್ತಮುತ್ತ ನೋಡ್ತಾ ಮತ್ತೆ ಅವಳು ಹಾಕಿರೋ ಬಟ್ಟೆನ ನೋಡ್ಕೋತಿರ್ತಾಳೆ. ಇಲ್ಲಿ ಅವಳು ಫೋನ್ ತೆಗ್ದು ಅವಳು ಮುಖನ ನೋಡ್ಕೊಂಡಾಗ ಅಯ್ಯೋ ದೇವ್ರೆ ಮತ್ತೇನಾ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಶೂಲಿಂಗ್ ಬರ್ತಾನೆ ಹೇಳ್ತಿರ್ತಾಳೆ ಫೈನಲಿ ನಿನ್ಗೆ ಎಚ್ಚರ ಆಯ್ತಲ್ಲ, ನಾನಂತೂ ತುಂಬಾ ಖುಷಿ ಪಟ್ಟೆ ಅಂತ ಹೇಳ್ಬಿಟ್ಟು ಹೋಗಿ ಜಿಯಾಂಗ್ ನ ಹಗ್ ಮಾಡ್ಕೋತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಶೂಲಿಂಗ್ ಬಂದಿರೋದ್ ನೋಡಿ ಫುಲ್ ಶಾಕ್ ಆಗ್ಬಿಟ್ಟು ಶೂಲಿಂಗ್ ಅಂತ ಕರಿತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ನಾನಂತೂ ನಿಜವಾಗ್ಲೂ ನಿನ್ನ ಕಳ್ಕೊಂಡೇ ಬಿಟ್ಟೆ ಅಂತ ಅನ್ಕೊಂಡ್ಬಿಟ್ಟಿದೆ, ನಾನು ಎಷ್ಟು ಎದ್ರಕೋಬಿಟ್ಟಿದೆ ಗೊತ್ತಾ, ಈಗ ನಿನ್ ಮುಖ ಸರಿ ಹೋಯ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಹಾ ಮುಖನ ಇವಾಗ ಪರವಾಗಿಲ್ಲ ಬಿಡು, ನೀನೇ ನನ್ನ ನೈಟು ನನ್ನನ್ನ ಇಲ್ಲಿಗೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ದ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ನೀನ್ ತಾನೇ ನನ್ನ ಹಾಸ್ಪಿಟಲ್ಗೆ
ನಿನ್ಗೆ ಕರೆದಿದ್ದು ಅಂತ. ಅದಕ್ಕೆ ಜಿಯಾಂಗು ನೆನೆ ನೈಟು ಏನ್ ನಡೀತು ಅಂತ ನೆನಪಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಶೂಲಿಂಗ್ ಹೇಳ್ತಿರ್ತಾಳೆ, ನಾನು ನಿನ್ನ ರೇಗಿಸ್ತೆ ಅಂತ ನಿನ್ ಮೆಮೊರಿ ಲಾಸ್ ಆಗೋಯ್ತು. ಓ ಮೈ ಗಾಡ್, ನಾನು 7 years ಇಂದ ಯಾವತ್ತು ನೀನು ಹತ್ತಿರೋದನ್ನೇ ನೋಡೇ ಇಲ್ಲ. ನನ್ಗೇನ್ ಗೊತ್ತಿತ್ತು ನಿನ್ಗೆ ಕಣ್ಣೀರಿಂದನೂ ಅಲರ್ಜಿ ಆಗುತ್ತೆ ಅಂತ, ಇದಂತೂ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೆಲ್ಲ ಆಗಿದ್ದು ನನ್ನ ಡಬ್ಬಾ ಐಡಿಯಾದಿಂದಾನೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ನೀನ್ ಕೊಟ್ಟಿರೋ ಐಡಿಯಾದಿಂದ ಇದೆಲ್ಲ ಆಗಿಲ್ಲ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೇಳ್ತಿರ್ತಾಳೆ, ಹೌದಾ ಹಾಗಾದ್ರೆ ನೀನು ಯಾವ ವಿಷಯಕ್ಕೆ ಹೇಳ್ತಾ ಇದ್ದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳಕ್ಕೆ ಅಂತ ಹೋಗ್ತಾಳೆ, ಯಾವ ವಿಷಯದಿಂದ ಅತ್ತೆ ಅಂದ್ರೆ ಅಂತ ಹೇಳ್ತಿರ್ತಾಳೆ. ಆಮೇಲೆ ಅವಳು ಅಲ್ಲಿಗೆ ನಿಲ್ಲಿಸ್ಬಿಡ್ತಾಳೆ. ಇಲ್ಲಿ ಜಿಯಾಂಗು ನೆನೆ ನೈಟ್ ನಡೆದಿರೋ ಇನ್ಸಿಡೆಂಟ್ ನ ನೆನಪಿಸ್ಕೊತಾ ಇರ್ತಾಳೆ. ಆಕ್ಸಿಡೆಂಟ್ ಆಗಿ ಹೀರೋಗೆ ಮತ್ತೆ ಅವಳಿಗೆ ಕಿಸ್ ನಡೆದಿರೋದನ್ನ ಇಲ್ಲಿ ಅವಳು ನೆನೆಸ್ಕೊಂಡು ಶೂಲಿಂಗ್ ಹತ್ರ ಹೇಳ್ತಿರ್ತಾಳೆ, ಏನೋ ಒಂದು ನಡೀತು ಬಿಡು ಹೋಗ್ಲಿ, ನನ್ಗೆ ಅದು ಅಲ್ದಲೆ ಆ ಇಂಟರ್ವ್ಯೂ ಬಗ್ಗೆ ನಡೆದಿತ್ತಲ್ಲ ಆ ಇನ್ಸಿಡೆಂಟ್ ನಂಗೆ ಮರೆಯಕ್ಕಾಗಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೂಡ ಹೇಳ್ತಿರ್ತಾಳೆ, ಹೋಗ್ಲಿ ಬಿಡು ಅದನ್ನೆಲ್ಲ ಇವಾಗ ಬಿಟ್ಬಿಟ್ಟು ನೀನು ಮೆಡಿಸಿನ್ಸ್ ತಗೋ, ನಾನು ನೀರು ತಗೋ ಬರ್ತೀನಿ ಅಂತ. ಇಲ್ಲಿ ಶೂಲಿಂಗು ನೀರು ತರೋಷ್ಟೊತ್ತಿಲಿ ಇಲ್ಲಿ ಜಿಯಾಂಗು ಮೊಬೈಲ್ನ ನೋಡ್ತಿರ್ತಾಳೆ. ಶೂಲಿಂಗ್ ನೀರು ಕೊಟ್ಟಿದ ತಕ್ಷಣನೇ ಜಿಯಾಂಗು ಮೊಬೈಲ್ನ ತೆಗೆದು ನೋಡಿದಾಗ ಅದರಲ್ಲಿ ಇಲ್ಲಿ ಹೀರೋ ನೆನೆ ನೈಟು ಬಂದಿದ್ದಾಗ ಜಿಯಾಂಗ್ ಮೊಬೈಲಿಂದ ಅವ್ನ ಮೊಬೈಲ್ಗೆ ಮೆಸೇಜ್ನ ಕಳಿಸ್ಕೊಂಡಿರ್ತಾನೆ. ಆ ಮೆಸೇಜಲ್ಲಿ ಏನಿರುತ್ತೆ ಅಂದರೆ, ಸಾರಿ ಹುಯಾನ್ ಸರ್, ನಂದೇ ತಪ್ಪು, ನಿಮ್ಮದು ಏನು ತಪ್ಪಿಲ್ಲ, ಇದು ಬೈ ಮಿಸ್ಟೇಕ್ ಆಗಿ ಆಗಿದ್ದು, ನಾನು ನಿಮ್ಮನ್ನ ಬ್ಲಾಕ್ ಮಾಡಬೇಕು ಅಂತ ಇರಲಿಲ್ಲ, ಅದು ಬೈ ಮಿಸ್ಟೇಕ್ ಆಗಿದ್ದು ಅಂತ ಅವ್ನಿಗೆ ಅವನೇ ಮೆಸೇಜ್ ಮಾಡ್ಕೊಂಡಿರ್ತಾನೆ. ಇದನ್ನ ನೋಡ್ಬಿಟ್ಟು ಜಿಯಾಂಗು ಕುಡಿತಿರೋ ನೀರನ್ನು ಉಗಿದ್ಬಿಟ್ಟು, ನಾನಂತೂ ಈ ಥರ ಮೆಸೇಜ್ ಕಳ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಅದೇ ಟೈಮ್ಗೆ ಶೂಲಿಂಗಿಗೆ ಒಂದು ಮೊಬೈಲ್ದು ನೋಟಿಫಿಕೇಶನ್ ಬರುತ್ತೆ. ಅವಳು ಅದನ್ನ ಓಪನ್ ಮಾಡಿ ನೋಡಿದಾಗ ಲಾಸ್ಟ್ ನೈಟ್ ನಡೆದಿರೋ ಹೀರೋ ಮತ್ತೆ ಹೀರೋಯಿನ್ ನಡುವೆ ಏನ್ ಕಿಸ್ಸಿಂಗ್ ಸೀನ್ ನಡೆದಿರುತ್ತೋ ಅದರದ್ದು ಆರ್ಟಿಕಲ್ ರಿಲೀಸ್ ಆಗ್ಬಿಟ್ಟಿರುತ್ತೆ. ಶೂಲಿಂಗು ಏರ್ ಪಿನ್ ನ ಝೂಮ್ ಮಾಡ್ಬಿಟ್ಟು ನೋಡ್ತಿರ್ತಾಳೆ. ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ಇದೇ ಏರ್ ಪಿನ್ ಜಿಯಾಂಗ್ ಕೂಡ ಹಾಕಿದ್ಲು ಅಂತ. ಇಲ್ಲಿ ಜಿಯಾಂಗಿಗೆ ಅದನ್ನ ತೋರಿಸ್ತಾ ಹೇಳ್ತಿರ್ತಾಳೆ, ಜಿಯಾಂಗ್ ಇದು ನೀನೇ ಅಲ್ವಾ, ಈ ಏರ್ ಪಿನ್ ನಿಂದೆ ಅಲ್ವಾ ಅಂತ ಕೇಳ್ತಿರ್ತಾಳೆ. ಇದನ್ನ ನೋಡಿ ಜಿಯಾಂಗು ಫುಲ್ ಶಾಕ್ ಆಗ್ಬಿಡ್ತಾಳೆ. ಬಟ್ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಿದಳು ಅವಳು. ಮತ್ತೆ ಬೆಡ್ ಮೇಲೆ ಮಲ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ MH ಕಂಪ್ನಿನ ತೋರಿಸ್ತಾರೆ. ಅಲ್ಲಿರೋ ಎಲ್ಲ ಎಂಪ್ಲಾಯಿಗಳು ಹೀರೋ ಮತ್ತೆ ಶೂಲಿಂಗ್ದು ಆರ್ಟಿಕಲ್ ರಿಲೀಸ್ ಆಗಿರುತ್ತಲ್ಲ ಅದ್ರ ಬಗ್ಗೆನೇ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ಸಿಡೆಂಟ್ ನಡೆದಿದ್ದು ನೆನೆ ನಡೆದಿರೋ ಕಾಕ್ಟೇಲ್ ಪಾರ್ಟಿ ಇಲ್ಲ, ಅದು ಅಲ್ಲದೆ ಫೇಸು ಕೂಡ ಕ್ಲಿಯರ್ ಇಲ್ಲ. ಮತ್ತೆ ಇವರು ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದು ಕೂಡ ಕ್ಲಿಯರ್ ಆಗಿಲ್ಲ. ಏನು ಎಲ್ಲ ಇಷ್ಟೊಂದು ಸೆಕ್ಯೂರ್ ಮತ್ತೆ ಇಷ್ಟೊಂದು ಲಾಕ್ ಆಗಿದೆ ಇನ್ಫಾರ್ಮೇಶನ್ಸ್ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಅದೇ ಟೈಮ್ಗೆ ಹೀರೋ ಅಸಿಸ್ಟೆಂಟ್ ಕೂಡ ಅಲ್ಲಿಗೆ ಬರ್ತಾರೆ. ಏನ್ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಆಗ ಅಲ್ಲಿರೋ 3 ಜನ ಎಂಪ್ಲಾಯಿಗಳು ಹೇಳ್ತಾರೆ, ಸರ್ ನೀವು ಕೂಡ ಹುಯಾನ್ ಸರ್ ಜೊತೆ ಆ ಕಾಕ್ಟೇಲ್ ಪಾರ್ಟಿಗೆ ಹೋಗಿದ್ರಿ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಹಾ ನಾನು ಹೋಗಿದ್ದೆ, ಆದ್ರೆ ಏನೋ ಬೇರೆ CEO ಜೊತೆ ಡಿಸ್ಕಷನ್ ಇದೆ ಅಂತ ಸರ್ ನನ್ನನ್ನು ಅಲ್ಲಿಂದ ಡೈರೆಕ್ಟ್ ಆಗಿ ಬೇರೆ ಕಡೆ ಕಳ್ಸಿದ್ರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ 3 ಜನ ಎಂಪ್ಲಾಯಿಗಳು ಕೇಳ್ತಿರ್ತಾರೆ, ಸುಶಾರ್ ಆದ್ರೂ ಕೂಡ ನಿಮ್ಗೆ ಹುಯಾನ್ ಸರ್ ಗರ್ಲ್ ಫ್ರೆಂಡ್ ಯಾರು ಅಂತ ನಿಮ್ಗೆ ಪಕ್ಕ ಗೊತ್ತಿರುತ್ತೆ ಅಲ್ವಾ, ಅವರು ಯಾವ ತರ ಇದಾರೆ ಏನು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಫುಲ್ ಶಾಕ್ ಆಗಿ ಏನ್ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ 3 ಜನ ಎಂಪ್ಲಾಯಿ ಹೇಳ್ತಿರ್ತಾರೆ, ಸರ್ ನಿಮ್ಗೆ ಗೊತ್ತಿಲ್ವಾ ನೆನ್ನೆ ನಡೆದಿರೋ ಕಾಕ್ಟೇಲ್ ಪಾರ್ಟಿಲಿ ಸರ್ ಇದನ್ನೆಲ್ಲ ಅನೌನ್ಸ್ ಮಾಡಿರೋದು, ನೋಡಿ ಆರ್ಟಿಕಲ್ ಕೂಡ ರಿಲೀಸ್ ಆಗಿದೆ ಅಂತ ತೋರಿಸ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಅವನು ಹೇಳ್ತಿರ್ತಾನೆ, ಇದರಲ್ಲಿ ಏನ್ ಕಾಣಿಸ್ತಿದೆ, ಒಂದು ಏರ್ ಪಿನ್ ಇಂದ ನೀನು ಆ ಹುಡುಗಿ ಹೇಗಿದ್ದಾಳೆ ಅಂತ ಹೆಂಗ್ ನೋಡಕ್ಕಾಗುತ್ತೆ, ಅದಲ್ದಲ್ಲ ಅಲ್ಲಿ ಏನೂ ಕಾಣಿಸ್ತಾನೂ ಇಲ್ಲ, ಮತ್ತೆ ಆ ಇನ್ಫಾರ್ಮೇಶನ್ ಕೂಡ ಫುಲ್ ಕ್ಲಿಯರೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಹಾಗಾದ್ರೆ ನಿಮ್ಗೂ ಕೂಡ ಅವ್ರ ಗರ್ಲ್ ಫ್ರೆಂಡ್ ಯಾರು ಅಂತ ಗೊತ್ತಿಲ್ಲ ಅಂತ ಆಯ್ತು. ಹುಯಾನ್ ಸರ್ ಅವ್ರ ಗರ್ಲ್ ಫ್ರೆಂಡ್ ನ ಎಷ್ಟು ಸೀಕ್ರೆಟ್ ಆಗಿ ಎಲ್ಲರಿಂದನೂ ಮುಚ್ಚಿಟ್ಟಿದ್ದಾರೆ ನೋಡಿ, ಅವರು ತುಂಬಾ ಗ್ರೇಟು ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ನೋಡು ನಿನ್ ಮಗ್ನ ಆ ಕಡೆ ಈ ಕಡೆ ಎಲ್ಲ ಹೋಗಕ್ ಬಿಡ್ಬೇಡ, ಸೈಲೆಂಟ್ ಆಗಿ ಕೆಲಸ ಮಾಡು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಬಂದ್ಬಿಟ್ಟು ಹೇಳ್ತಿರ್ತಾಳೆ, ಒಂದು ಕೆಲಸ ಮಾಡಿ ಎಲ್ಲರೂ ನಿಮ್ಮ ಕೆಲಸಗಳನ್ನ ಬಿಟ್ಬಿಟ್ಟು ಎಲ್ಲರೂ ರಿಪೋರ್ಟರ್ಗಳೇ ಆಗ್ಬಿಡಿ ಅಂತ ಹೇಳ್ತಿರ್ತಾಳೆ. ನೋಡಿ ಆ ಆರ್ಟಿಕಲ್ ಏನಿದೆ ಅದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು, ಒಂದು ಫೋಟೋ ಕೂಡ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು, ಮತ್ತೆ ಈ ವಿಷಯದ ಬಗ್ಗೆ ಯಾರೂ ಡಿಸ್ಕಸ್ ಮಾಡಬಾರ್ದು, ಎಲ್ಲರಿಗೂ ಅರ್ಥ ಆಯ್ತಾ, ಎಲ್ಲರೂ ಆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಆರ್ಡರ್ ಮಾಡಿರೋದಕ್ಕೆ ಎಲ್ಲರೂ ಎದುರುಕೊಂಡು ಎಲ್ಲ ಎಂಪ್ಲಾಯಿಗಳು ಅವ್ರವ್ರ ಕೆಲಸ ಮತ್ತೆ ಆ ಲೇಡಿ ಹೇಳಿರೋ ಕೆಲಸನೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಈ ಆರ್ಟಿಕಲ್ ಇಂದ ಇಲ್ಲಿ ಹೀರೋ ಫುಲ್ ಖುಷಿಯಾಗಿರೋದನ್ನ ನಮ್ಗೆ ತೋರಿಸ್ತಾರೆ. ಅದೇ ಟೈಮ್ಗೆ ಹೀರೋ ಅಸಿಸ್ಟೆಂಟ್ ಕೂಡ ಬರ್ತಾ ಹೇಳ್ತಿರ್ತಾನೆ, ಬಾಸ್ ಇಷ್ಟು ದೊಡ್ಡ ವಿಷಯನ ನೀವು ನನ್ನಿಂದ ಹೇಗ್ ಮುಚ್ಚಿಟ್ರಿ, ನನ್ಗಂತೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ಆಫೀಸಲ್ಲಿ ಎಲ್ಲರೂ ನಿಮ್ ಬಗ್ಗೆ ಗಾಸಿಪ್ ಮಾಡ್ತಿರೋದ್ರಿಂದ ನಾನು ಕೇಳಿಸ್ಕೊಂಡೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಈಗ ಸಿಂಗಲ್ ಅಲ್ಲ, ಈಗ ಅವರು ಕೂಡ ಕಮಿಟೆಡ್ ಆಗಿದ್ದಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಹೀರೋನ ರೇಗಿಸ್ತಾ ಹೇಳ್ತಿರ್ತಾರೆ, ಹಾ ಮುಗುಳ್ನಾಗೆ ನೋಡು ಏನ್ ಕ್ಯೂಟ್ ಸ್ಮೈಲ್ ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಅವರು ರೇಗಿಸ್ತಿರ್ತಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಹೀರೋ ಟೈಮಲ್ ಮೇಲೆ ಜಿಯಾಂಗ್ದು ರೆಸ್ಯೂಮ್ ಇರುತ್ತೆ, ಅದನ್ನ ತಗೊಂಡ್ಬಿಟ್ಟು ಹಾ ಇದೇ ಹುಡುಗಿ ತಾನೇ ನೀವು ಇಷ್ಟಪಡ್ತಿರೋದು, ನಾನು ನಿನ್ನೆಯಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದೀನಿ, ಹುಡುಗಿನ ನೋಡಿ ನೋಡಿ ನೀವು ನಗ್ತಾ ಇದ್ದೀರಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಬಾಸ್ ನೀವು ಈ ಹುಡುಗಿನ ಇಷ್ಟಪಡ್ತಿದ್ರೆ ಕಂಪ್ನಿಗೆ ಹೈಯರ್ ಮಾಡ್ಕೋಬೇಕು ತಾನೆ, ನೋಡಿ ನೀವು ಇವಾಗ ಅವ್ರನ್ನ ಹೈಯರ್ ಮಾಡ್ಕೋಬಿಡಿ, ನಾವು ಬೇರೆ ಯಾವ್ದಾದ್ರು ಪೋಸ್ಟ್ ಅವ್ರಿಗೆ ಕೊಟ್ರೆ ಆಯ್ತು ಅಂತ ಹೇಳ್ತಿರ್ತಾನೆ. ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಡೈರೆಕ್ಟರ್ ವೈಫಿಗಂತೂ ಕೆಲಸ ಕೊಡೋದು ಕನ್ಫರ್ಮೇ ಅಲ್ವಾ, ಅವ್ರಿಗಂತೂ ಕೆಲಸ ಕೊಡ್ಲೇಬೇಕು ಅಂತ ಇಲ್ಲಿ ಹೀರೋಗೆ ಕಾಲು ಎಳಿತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನನ್ಗನ್ಸುತ್ತೆ ನಿನ್ಗೆ ಏನೋ ಕೆಲಸ ಇಲ್ಲ, ನೀನು ಫುಲ್ಲು ಓತ್ಲಾ ಹೊಡಿತಿದ್ಯಾ ಅಂತ.
ಅದಕ್ಕೆ ಹೀರೋ ಟೇಬಲ್ ಮೇಲಿರೋ ಒಂದು ಫೈಲ್ನ ತೆಗೆದ್ಬಿಟ್ಟು ಇದನ್ನೆಲ್ಲ ಮತ್ತೆ ರಿವ್ಯೂ ಮಾಡು ಅಂತ ಅಲ್ಲಿ ಹೀರೋ ಅಸಿಸ್ಟೆಂಟ್ ಕೈಲಿ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವನು ಆ ಫೈಲ್ಸ್ನೆಲ್ಲ ಇಸ್ಕೊಂಡ್ಬಿಟ್ಟು ಬಾಸ್ ನಾನು ಇದನ್ನ ತಾನೇ ಈಗಿನ ಜಸ್ಟ್ ರಿವ್ಯೂ ಮಾಡಿ ನಿಮಗೆ ತಗೊಂಬಂದು ಕೊಟ್ಟಿದ್ದು ಅಂತ ಹೇಳ್ತಿದ್ದಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿದ್ದಾನೆ ನಿನಗೆ ಎಷ್ಟು ಧೈರ್ಯ ನಾನು ಕೊಟ್ಟಿರೋ ಕೆಲಸನ ನೀನು ಮಾಡಲ್ಲ ಅಂತ ಹೇಳ್ತಿದ್ಯಾ, ಹೋಗು ಕೆಲಸ ಮಾಡು ಫಸ್ಟು ಅಂತ ಹೇಳ್ತಿರ್ತಾರೆ. ಅಲ್ಲಿಂದ ಹೀರೋ ಅಸಿಸ್ಟೆಂಟು ಹೋದ್ಮೇಲೆ ಹೀರೋ ಇಲ್ಲಿ ಜಿಯಾಂಗ್ರೆ ಸುಮ್ಮನೆ ನೋಡ್ತಾ ಹೇಳ್ತಿರ್ತಾನೆ ಯಾವ್ದಾದ್ರು ಡೈರೆಕ್ಟರ್ ವೈಫ್ಗೆ ಕೆಲಸ ಸಿಗ್ಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ಆ ರೆಸ್ಯೂಮಲ್ಲಿ ಒಂದು ಕುರಿಮರಿ ಇರುತ್ತಲ್ಲ ಅದನ್ನು ಅವನು ಸವರ್ತಾ ಇರ್ತಾನೆ. ಫೈಲ್ನ ಕ್ಲೋಸ್ ಮಾಡಿದ್ಮೇಲೆ ಆ ಫೈಲ್ ಮೇಲೆ ಒಂದು ತೋಳನ ಬರ್ದಿರ್ತಾನೆ. ಇಲ್ಲಿ ಎರಡು ಮ್ಯಾಚ್ ಆಗ್ತಿರೋದನ್ನ ನಮಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಅಸಿಸ್ಟೆಂಟು ಯಾವುದೋ ಒಂದು ಕಾಲೋನಿಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟು ಹೇಳ್ತಿರ್ತಾರೆ ಸರ್ ನಾವು ಬಂದಿದ್ದೀವಿ ನೋಡಿ ಅಂತ. ಇಲ್ಲಿ ಇವರಿಬ್ರು ವಾಕ್ ಮಾಡ್ಕೊಂಡು ಆ ಕಾಲೋನಿಯ ಓನರ್ ಹತ್ರ ಹೋಗ್ತಾರೆ. ಅಲ್ಲಿ ಚೆಸ್ ಆಡ್ತಿರುವಾಗ ಅಲ್ಲಿ ಒಂದು ಲೇಡಿ ಎದ್ದು ನಿಂತ್ಕೊಂಡು ವಾವ್ ನಿನ್ನ ಹತ್ರ ಎಷ್ಟು ಬ್ಯೂಟಿಫುಲ್ ಫೇಸ್ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಥ್ಯಾಂಕ್ ಯು ಸೊ ಮಚ್ ಲೇಡಿ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಎದ್ದು ನಿಂತ್ಕೊಂಡು ಹೇಳ್ತಿರ್ತಾರೆ ವಾವ್ ನೀನು ನನ್ನನ್ನ ಲೇಡಿ ಅಂದ ಅಂತ ಅವಳು ಫುಲ್ಲು ಖುಷಿ ಪಡ್ತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಈಗ ಅದಕ್ಕೆ ಆ ಕಾಲೋನಿಯ ಓನರ್ ಹೇಳ್ತಿರ್ತಾರೆ ನೀನು ಏನ್ ಮಾಡ್ತಿದ್ಯಾ ಕುತ್ಕೋ ಗೇಮ್ ಮಾಡು ನಿನ್ಗೆ ದುಡ್ಡು ಗೆಲ್ಬೇಕು ಅಂತ ಏನಿಲ್ವಾ ನಿಂಗೆ ದುಡ್ಡು ಬೇಡವಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಆ ಓನರು ಹೀರೋ ಕಡೆ ತಿರುಗ್ಬಿಟ್ಟು ನೀವ್ಯಾರು ನಿಮ್ಗೇನ್ ಬೇಕು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ ನೀವೇ ಅಲ್ವಾ ಮಿಸ್ ಜಾಂಗ್ ಅಂತ. ಅಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ಹಾ ಹೌದು ನಾನೇ ಅದು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನನ್ಗೆ ನಿಮ್ಮಿಂದ ಒಂದು ಅಪಾರ್ಟ್ಮೆಂಟ್ ರೆಂಟಿಗೆ ಬೇಕು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಮಿಸ್ ಜಾಂಗ್ ಕುತ್ಕೊಂಡು ಮಾತಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ನಾನು ನಿಮ್ಗೆ 20% ಜಾಸ್ತಿ ಕೊಡ್ತೀನಿ ಮತ್ತೆ 2 years ಏನೇನು ಅಗ್ರಿಮೆಂಟ್ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳಿ ನಾನು ನಿಮ್ಗೆ ಒಂದೇ ಸತಿ ಪೇ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಮಿಸ್ ಜಾಂಗ್ ಹೇಳ್ತಿರ್ತಾರೆ ನೋಡಿ ಯಾರೇ ಆದ್ರೂ ಓನರ್ಗಳು ಸ್ವಲ್ಪ ಸ್ವಾಭಿಮಾನನ ಇಟ್ಕೋಬೇಕು. ಅದು ಅಲ್ದಲೆ ಆ ಅಪಾರ್ಟ್ಮೆಂಟ್ ಇಲ್ಲ ಇರೋ ಹುಡುಗಿ ಇದ್ದಾಳಲ್ಲ ಅವಳು ತುಂಬಾ ಸ್ವಾಭಿಮಾನಿ. ಅದು ಅಲ್ದಲೆ ಅವಳು ತುಂಬಾ ಒಳ್ಳೆ ಮನ್ಸಿರೋ ಹುಡುಗಿ. ಎಲ್ಲ ಹಬ್ಬಗಳಲ್ಲೂ ನನಗೆ ಗಿಫ್ಟ್ ಅನ್ಕೊಂಡ್ ಕೊಡೋದು, ಎಲ್ಲ ಹಬ್ಬಗಳಿಗೂ ನನ್ನನ್ನು ಅವಳ ಮನೆ ಕರೆಯೋದು ಆ ಥರ ಎಲ್ಲ ಮಾಡ್ತಾಳೆ. ನಾನು ಇದ್ದಕ್ಕಿದ್ದಂಗೆ ಆ ಹುಡುಗಿನ ಮನೆ ಖಾಲಿ ಮಾಡು ನೀನು ಅಂತ ಹೇಳ್ಬಿಟ್ರೆ ಏನು ಚೆನ್ನಾಗಿರುತ್ತೆ. ನಾನು ಕೂಡ ಸ್ವಲ್ಪ ಪ್ರೀತಿನ ತೋರಿಸ್ಬೇಕಲ್ವಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಸರಿ ಆಯ್ತು ಹಾಗಾದ್ರೆ 40% ಅಂತ. ಅದಕ್ಕೆ ಮಿಸ್ ಜಾಂಗ್ ಹೇಳ್ತಿರ್ತಾಳೆ ಸರಿ ಹಾಗಾದ್ರೆ ಈ ಡೀಲು ಪಕ್ಕ ಅಂತ ನಾನು ಈಗ ಹೋಗಿ ಅಗ್ರಿಮೆಂಟ್ನ ಮಾಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ಎದ್ದು ಓಡುತ್ತಿರೋದನ್ನ ನಮಗೆ ತೋರಿಸ್ತಾರೆ. ಇಲ್ಲಿ ಮಿಸ್ ಜಾಂಗು ಮತ್ತೆ ವಾಪಸ್ ಬಂದ್ಬಿಟ್ಟು ಇಲ್ಲಿ ಕೇಳಿಲಿ ನೀನು ಬೇಕಾದ್ರೆ ಈಗಲೂ ಕೂಡ ಮನೆ ಒಳಗಡೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಇಲ್ಲಿ ಬ್ರೋಕರ್ ಹತ್ರ ಮಾತಾಡ್ತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ಲಾಂಗ್ ಟೈನ್ ನಂಬರ್ 79 ಅಪಾರ್ಟ್ಮೆಂಟ್ ನಂಬರ್ 702 ಅಪಾರ್ಟ್ಮೆಂಟ್ ರೆಂಟಿಗಿದೆ ಅಂತ ವೆಬ್ಸೈಟ್ ಅಲ್ಲಿ ಆ ಅಪಾರ್ಟ್ಮೆಂಟ್ ಫೋಟೋಸ್ ಗಳನ್ನೆಲ್ಲ ಪೋಸ್ಟ್ ಮಾಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಆ ಕಡೆ ಎಲ್ಲ ಬಾಡಿಗೆಗಳು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನೀನು ಅಲ್ಲಿರೋ ಎಷ್ಟು ಬಾಡಿಗೆ ಇರುತ್ತೋ ಅದಕ್ಕಿಂತ 3,000 ಕಮ್ಮಿ ಬಾಡಿಗೆ ನಮ್ಮನೆ ಅಪಾರ್ಟ್ಮೆಂಟ್ ಇರ್ಬೇಕು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಬ್ರೋಕರು ಫುಲ್ ಶಾಕ್ ಆಗಿ ಏನು 3,000 ಕಮ್ಮಿ ಹೇಳ್ಬೇಕಾ ಅಂತ ಹೇಳ್ತಿರ್ತಾರೆ. ಬಾಸ್ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದ್ರೆ ನೀವು ಅಷ್ಟೊಂದು ದಾನಶೂರ ಕರ್ಣ ಆಗಿದ್ರೆ ಆ ಮನೆನ ನನಗೆ ಯಾಕೆ ಬಾಡಿಗೆ ಕೊಡಬಾರ್ದು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ ನೋಡು ನಾನು ಫರ್ನಿಚರ್ಗಳನ್ನೆಲ್ಲ ಯಾವ ಥರ ಹೇಳಿದ್ದೀನೋ ಯಾವ ಥರ ಡಿಸೈನಲ್ಲಿ ಹೇಳಿದ್ದೀನೋ ಅದೇ ಥರನೇ ಮಾಡು ಮತ್ತು ಡೆಕೋರೇಟಿವ್ ಐಟಮ್ಸ್ಗಳನ್ನೂ ಸ್ವಲ್ಪ ಇಡು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಬ್ರೋಕರ್ ಹೇಳ್ತಿರ್ತಾನೆ ಬಾಸ್ ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ ನನ್ನನ್ನು ನೀವು ನಂಬಿ ನೀವು ಏನೇನು ಹೇಳಿದಿರೋ ಅದನ್ನೆಲ್ಲ ನಾನು ಖಂಡಿತ ಮಾಡ್ತೀನಿ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಿಂಗೆ ನಾನು ಕಳ್ಸಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ ತಾನೆ ಏನ್ ಮಾಡ್ಬೇಕು ಅಂತೆಲ್ಲ ಗೊತ್ತು ತಾನೆ ಅಂತ ಹೇಳ್ತಿರ್ತಾನೆ. ಆ ಕಡೆಯಿಂದ ಬ್ರೋಕರ್ ಕೂಡ ಹ್ಞೂ ಸರ್ ಅಂತ ಹೇಳ್ತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಬಾಲ್ಕನಿಲಿ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಅಲ್ಲಿ ಜಿಯಾಂಗ್ ಬಂದ್ಬಿಟ್ಟು ಯೋನ್ಶಾ ಒಂದ್ ನಿಮಿಷ ನಿಂತ್ಕೊ ಅಂತ ಕರಿತಿರ್ತಾಳೆ. ಇಲ್ಲಿ ಅವಳು ನಿನ್ನೆ ಹೀರೋ ಕೊಟ್ಟಿರೋ ಕೋಟ್ ನ ವಾಶ್ ಮಾಡ್ಬಿಟ್ಟು ತಗೊಂಡ್ಬಂದು ಹೀರೋ ಕೈಲಿ ಕೊಡ್ತಿರ್ತಾಳೆ. ಇದನ್ನ ವಾಶ್ ಮಾಡಿದೀನಿ ತಗೋ ಅಂತ ಹೇಳ್ತಿರ್ತಾಳೆ. ಆದ್ರೂ ಕೂಡ ಹೀರೋ ಅದನ್ನ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನಿನ್ಗೆ ಹೇಳಿಲ್ವಾ ನಾನು ವಾಶ್ ಮಾಡಿದೀನಿ ಅಂತ ಮತ್ತೆ ಯಾಕೆ ನೋಡಕ್ ಹೋಗ್ತಿದ್ಯಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರನ್ನು ಯಾವತ್ತೂ ನಂಬಕ್ಕಾಗಲ್ಲ ನಾವೇ ಅದನ್ನೆಲ್ಲ ಚೆಕ್ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಿನ್ ಮಗುಕ್ಕೆ ಏನಾಗಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೋಪ ಮಾಡ್ಕೊಂಡು ಹೇಳ್ತಿರ್ತಾಳೆ ನಿನಗೆ ಗೊತ್ತಿಲ್ವಾ ಅಂತ. ಈ ಮಾತನ್ನ ಕೇಳಿ ಹೀರೋ ಸ್ಮೈಲ್ ಮಾಡ್ತಿರ್ತಾನೆ. ಇವರಿಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ಹೀಗೆ ಸೈಲೆಂಟ್ ಆಗಿ ನಿಂತಿರ್ತಾರೆ ಸ್ವಲ್ಪ ಹೊತ್ತು. ಇವರಿಬ್ರು ಏನೋ ಮಾತಾಡ್ತಿಲ್ದೇ ಇರೋದಕ್ಕೆ ಹೀರೋ ಅಲ್ಲಿಂದ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಜಿಯಾಂಗ್ ಹೇಳ್ತಾಳೆ ಒಂದ್ ನಿಮಿಷ ಯೋನ್ ಶೈನ್ ನಿಂತ್ಕೊ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಮತ್ತೆ ವಾಪಸ್ ಬಂದಾಗ ಇಲ್ಲಿ ಫೋನ್ ಅಲ್ಲಿ ಒಂದು ಆರ್ಟಿಕಲ್ ನ ಓಪನ್ ಮಾಡ್ಬಿಟ್ಟು ಹೀರೋಗೆ ತೋರಿಸ್ತಿರ್ತಾಳೆ ನೋಡು ನಾನು ಹೇಳಿದ್ದು ನಿಜಾನೇ ನೀನಾಗ ನನ್ನನ್ನ ಇಂಟರ್ವ್ಯೂಲಿ ರಿಜೆಕ್ಟ್ ಮಾಡ್ದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನನಗೆ ಗೊತ್ತಿತ್ತು ನೀನು ಇದ್ರ ಬಗ್ಗೆನೇ ಮಾತಾಡ್ತೀಯಾ ಅಂತ ಹೇಳ್ತಿರ್ತಾನೆ. ಅಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ ಏನ್ ಹೇಳ್ತಿದ್ಯಾ ನೀನು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೀನು ಅವತ್ತು ಇಂಟರ್ವ್ಯೂ ಅಲ್ಲಿ ಸರಿ ಆನ್ಸರ್ನೇ ಕೊಟ್ಟಿದ್ದೆ ಆದ್ರೆ ಈ ಡೀಲು ಬಂದು ಬರೀ ಟೆಂಪ್ರವರಿ ಅಷ್ಟೇ. ಅಕ್ವಿಸಿಷನ್ ಟರ್ಮಿನೇಷನ್ ನ ಮೈಕಿ ಅವರು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಮಾರ್ಜಿನ್ ಅಲ್ಲಿ ಏನು ಜಾಸ್ತಿ ಪ್ರೈಸ್ ಮಾಡ್ಬೇಕು ಇಲ್ಲ ಕಮ್ಮಿ ಮಾಡ್ಬೇಕು ಅನ್ನೋದ್ನೆಲ್ಲ ಅವರು ಒರಿಜಿನಲ್ ಪ್ರೈಸ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಿರೋದು ಅಂತ ಹೇಳ್ತಿರ್ತಾನೆ. ಅಷ್ಟೇ ಅಲ್ದಲೆ ಬೋರ್ಡ್ ಮೆಂಬರ್ಸ್ ಜೊತೆ ಅವ್ನ್
ಲೆವೆಲ್ ಜಾಸ್ತಿ ಆಗ್ಲಿ ಮತ್ತೆ ಬೋರ್ಡ್ ಮೆಂಬರ್ಸ್ದು ಎಲ್ಲ ಪಾಯಿಂಟ್ಸ್ಗಳು ಅವ್ನಿಗೆ ಬರ್ಲಿ ಅಂತ ಕೂಡ ಮಾಡ್ತಿರ್ಬೋದು ಅಂತ ಹೇಳ್ತಿರ್ತಾನೆ. ಸೊ ಅದಕ್ಕೆ ಅವರು ಈ ತರ ಎಲ್ಲ ಮಾಡ್ತಿರೋದು. ಅದು ಅಲ್ದಲೆ ಅವ್ರ ಕಂಪ್ನಿಯಲ್ಲಿ ಬೋರ್ಡ್ ಮೀಟಿಂಗ್ದು ಏನ್ ಪಾಯಿಂಟ್ಸ್ ಇರುತ್ತೆ ಅದರಿಂದ ಇವ್ರಿಗೆ ತಾನೇ ಪ್ರಾಫಿಟ್ ಆಗೋದು. ಅದಕ್ಕೆ ಅವರು ಶೇರ್ಸ್ನ ಈ ತರ ಬೈ ಮತ್ತೆ ಸೆಲ್ ಮಾಡೋದ್ರ ಬಗ್ಗೆ ಕಾಂಪಿಟೇಷನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾನೆ. ನೋಡೋ ಇದನ್ನೆಲ್ಲ ನೀನು ತಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನ್ನ ನೀನು ನಂಬೇಡ, ನನ್ನನ್ನ ನೀನು ನಂಬು ಅಂತ ಹೇಳ್ತಿರ್ತಾನೆ. ಈ ಹೀರೋ ಫುಲ್ ಜಿಯಾಂಗ್ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾನೆ, ನೋಡು MH ಕಂಪ್ನಿಗೆ ನೀನು ಸೂಟ್ ಆಗಲ್ಲ, ಅದಲ್ದಲೆ MH ಕಂಪ್ನಿಗೆ ನೀನು ಸೂಟಬಲ್ ಆಗಿ ಕುತ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರೋದು, ನೀನ್ ಹೇಳ್ತಿರೋ ಮಾತನ್ನೆಲ್ಲ ನಾನು ಒಪ್ಕೊಳ್ಳೋದೇ ಇಲ್ಲ, ಇದು ಇಂಪಾಸಿಬಲ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ ಮೇಲೆ ನಿನ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರಿ ಹಾಗಾದ್ರೆ ನಾನು ನಿನ್ಗೆ ಇನ್ನೊಂದು ಟಾಸ್ಕ್ ಕೊಡ್ತೀನಿ, ನೀನೇನಾದ್ರೂ ಅದರಲ್ಲಿ ಗೆದ್ರೆ ನಾನು ನಿಜವಾಗ್ಲೂ ನಿನ್ನ MH ಕಂಪ್ನಿಗೆ ಕರ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಸರಿ ಆಯ್ತು ಅಂತ ಒಪ್ಕೋತಾಳೆ. ಇಲ್ಲಿ ಹೀರೋ ಫುಲ್ಲು ಕಿಲ್ಲರ್ ಸ್ಮೈಲಿಂಗ್ ಕೊಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ಶಾಪಿಂಗ್ ಮಾಡಕ್ಕೆ ಹೋಗಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದು ಕಂಡೀಷನ್ ಹಾಕಿರ್ತಾನೆ, ಏನು ಅಂದ್ರೆ ನೀನು ಯಾವುದೇ ಬಟ್ಟೆ ತಗೊಳ್ಳೋಕ್ಕಿಂತ ಮುಂಚೆ ನೀನು ಒಂದ್ಸತಿ ಅದನ್ನ ಟ್ರೈ ಮಾಡಬೇಕು, ಅದು ನಿಂಗೆ ಸೂಟಬಲ್ ಅನ್ಸ್ತು ಮತ್ತೆ ಅದು ನನಗೆ ಇಷ್ಟ ಆದ್ರೆ ಮಾತ್ರನೇ ನೀನು ಅದನ್ನ ತಗೋಬೇಕು ಅಂತ ಹೇಳಿರ್ತಾನೆ. ಇಲ್ಲಿ ಅವಳು ತುಂಬಾ ಸತಿ ಬಟ್ಟೆಗಳನ್ನ ಟ್ರೈ ಮಾಡ್ಬಿಟ್ಟಿರ್ತಾಳೆ. ಅದಕ್ಕೆ ಅಲ್ಲಿರೋ ಶಾಪ್ ಕೀಪರ್ ಕೂಡ ಫುಲ್ಲು ಕೋಪ ಪಡ್ಕೊಂಡ್ಬಿಟ್ಟಿರ್ತಾಳೆ. ಜಿಯಾಂಗ್ ಒಂದು ಡ್ರೆಸ್ ನ ಸೆಲೆಕ್ಟ್ ಮಾಡ್ತಾಳೆ. ಅಲ್ಲಿ ಟ್ರಯಲ್ ಗಿಂತ ಮುಂಚೆನೆ ಹೀರೋ ಅದನ್ನ ರಿಜೆಕ್ಟ್ ಮಾಡ್ಬಿಟ್ಟು ಜಿಯಾಂಗ್ ಇನ್ನೊಂದು ಡ್ರೆಸ್ ನ ತಗೊಂಡು ಲೇಡಿ ಕೀಪರ್ ಹತ್ರ ಕೇಳ್ತಿರ್ತಾಳೆ, ನಾನು ಇದನ್ನ ಟ್ರೈ ಮಾಡ್ಬೋದು ಅಂತ. ಇಲ್ಲಿ ಅವಳು ಫುಲ್ಲು ಕೋಪದಲ್ಲಿ 2 ಬಟ್ಟೆನು ರಪ್ಪ ಅಂತ ಹೊಡೆದ್ಬಿಟ್ಟು ಹ್ಞೂ ಅಂತ ತಳ್ಳಾಡ್ಸ್ತಾಳೆ. ಇಲ್ಲಿ ಜಿಯಾಂಗ್ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಡ್ರೆಸ್ ನ ಟ್ರೈ ಮಾಡಕ್ ಮುಂಚೆ ಬಟ್ಟೆನ ತಗೋಬಾರ್ದಂತೆ, ನಿಜವಾಗ್ಲೂ ಏನೋ ದೊಡ್ಡ ರಾಕ್ಷಸ ಅಂತ ಇಲ್ಲಿ ಅವಳು ಬೈಕೊಂಡು ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇವರಿಬ್ರು ಒಂದು ರೆಸ್ಟೋರೆಂಟ್ ಗೆ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ಹತ್ರ ಹೇಳ್ತಿರ್ತಾನೆ, ನೀನು ನಾನು ಕೊಟ್ಟಿರೋ ಟಾಸ್ಕ್ ಅಲ್ಲಿ ಸೋತೋಗ್ಬಿಟ್ಟಿದ್ಯಾ, ಅದು ಅಲ್ದಲ್ಲೇ ಕಂಪ್ಲೀಟ್ ಮಾಡೋದಕ್ಕೆ ನೀನು ಟ್ರೈ ಕೂಡ ಮಾಡಿಲ್ಲ, ಅರ್ಧದಲ್ಲೇ ಸೋಲ್ನ ಒಪ್ಕೊಂಡಿದ್ಯಾ ಅಂತ ಹೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಟೋಟಲ್ 7 ಡ್ರೆಸ್ ನ ಟ್ರೈ ಮಾಡಿದೆ, ಆದ್ರೆ ನೀನು ಒಂದು ಕೂಡ ತಗೊಂಡಿಲ್ಲ, ಅದಕ್ಕೆ ಅಫ್ಕೋರ್ಸ್ ಅಲ್ಲಿರೋ ಸೇಲರ್ಸು ನಿನ್ ಮೇಲೆ ಫುಲ್ಲು ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನೀನೇನು ಅಷ್ಟೊಂದು ಯಾರೋ ನಿನ್ಗೆ ಗನ್ ತಗೊಂಡು ಪಾಯಿಂಟ್ ಅಲ್ಲಿ ಇಟ್ಟಿದ್ದಾರೆ ಅನ್ನೋಷ್ಟು ಎದ್ರುಕೊಂಡು ಅಲ್ಲಿಂದ ಓಡ್ ಬಂದ್ಬಿಟ್ಟಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇದೆಂತ ಟಾಸ್ಕು, ಇದು ಏನೂ ಇಲ್ಲ, ನೀನು ನನ್ನ ಫೂಲ್ ಮಾಡ್ತಿದ್ಯಾ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದರಿಂದ ನಾನು ನಿನ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡೆ, ನೀನು ಫುಲ್ಲು ಸೆನ್ಸಿಟಿವ್, ನೀನು ಮನ್ಸಿಂದ ತುಂಬಾ ವೀಕ್ ಇದೆಯಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಒಂದು ರೇಸ್ ಇದ್ದಂಗೆ, ಅದರಲ್ಲಿ ನೀನು ತುಂಬಾನೇ ವೀಕ್ ಇದೆಯಾ, ನಿನ್ ಕೈಲಿ ಓಡೋದಕ್ಕಾಗೋದಿಲ್ಲ, ಆದ್ರೆ ನೀನು ಒಂದ್ರಲ್ಲಿ ಮಾತ್ರ ತುಂಬಾ ಸ್ಟ್ರಾಂಗ್ ಇದೆಯಾ, ಯಾವ್ದ್ರಲ್ಲಿ ಅಂದ್ರೆ ಕನ್ಸಲ್ಟಿಂಗ್ ಅಲ್ಲಿ, ಅದಕ್ಕೋಸ್ಕರನೇ ನಾನು ನಿನ್ಗೋಸ್ಕರ ಅದನ್ನು ಕೂಡ ಮಾಡಿ ದೇಶದಲ್ಲೇ ಹೈಯೆಸ್ಟ್ ಟಾಪ್ 3 ಕಂಪ್ನಿಯಲ್ಲಿ ನಿನ್ಗೋಸ್ಕರ ಒಂದು ಜಾಗನ ಖಾಲಿ ಇಟ್ಟಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟಿಂಗ್ ಪೋಸ್ಟ್ ನ ನಿನ್ಗೋಸ್ಕರ ಖಾಲಿ ಇಡ್ಸಿದ್ದೀನಿ, ಸ್ಯಾಲ್ರಿ ಕೂಡ ತುಂಬಾ ಚೆನ್ನಾಗಿದೆ, ಮತ್ತೆ ನಿನ್ಗೆ ಇನ್ಕ್ರಿಮೆಂಟು ಬೋನಸ್ಗೆ ನಿನ್ಗೆ ಹೈಯರ್ ಪೊಸಿಷನ್ಸ್ ಗಳಿಗೆ ಯಾವುದಕ್ಕೂ ಏನೂ ತೊಂದರೆ ಆಗೋದೇ ಇಲ್ಲ, ಇದು ನಿನ್ಗೆ ಸೂಟೇಬಲ್ ಅಂತ ಹೇಳ್ತಿರ್ತಾನೆ. ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಡೆಫಿನೆಟ್ಲಿ MH ಕಂಪ್ನಿಗೆ ಹೋಗ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು MH ಕಂಪ್ನಿಗೆ ನಿನ್ನ ತಗೊಳ್ಳೋದೇ ಇಲ್ಲ, ನೀನು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅದು ಅಲ್ದಲೆ ಹೆಣ್ಮಕ್ಳಿಗೆ ಏನಾದ್ರು ಬೇಜಾರಾದ್ರೆ ಅವರು ಕಣ್ಣೀರ್ ಹಾಕಿ ಅವ್ರನ್ನ ಅವರು ಸಮಾಧಾನ ಮಾಡ್ಕೋತಾರೆ, ಆದ್ರೆ ಏನ್ ಮಾಡೋದು, ನಿನ್ಗೆ ಕಣ್ಣೀರ್ ಕೂಡ ಹಾಕಕ್ ಆಗಲ್ವಲ್ಲ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಫಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಅನ್ಕೋತೀನಿ ನೀನು ಬೇರೆಯವ್ರಿಗೆ ರೆಸ್ಪೆಕ್ಟ್ ಮಾಡ್ತೀಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಅನ್ಕೋತೀನಿ ನೀನು ಸ್ವಲ್ಪ ಧೈರ್ಯವಾಗಿರ್ತೀಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಇನ್ಮೇಲೆ ನಿನ್ನ ಹತ್ರ ಯಾವುದೇ ತರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಇಷ್ಟನೇ ಪಡಲ್ಲ, ನೀನು ಯಾವುದೇ ತರ ನನ್ನ ಟ್ರೈ ಮಾಡಬೇಡ ಕಾಂಟ್ಯಾಕ್ಟ್ ಮಾಡಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜಿಯಾಂಗ್ ಜನ್ ನಿನ್ಗೆ ಯಾವಾಗ್ಲೂ ನಾನು ಬುಲಿ ಮಾಡ್ತಿರೋ ಅಂತರಾನೇ ಕಾಣಿಸ್ತೀನ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ಹೌದು, ಫೈನಲಿ ನೀನು ನಿಜವಾದ ಬಣ್ಣ ನನ್ಗೆ ಕಾಣಿಸ್ತಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರಿ ಆಯ್ತು, ಇನ್ ಮುಂದೆ ಯಾವತ್ತಾದ್ರೂ ಯಾರಾದ್ರೂ ನಿನ್ಗೆ ಬುಲಿ ಮಾಡಿದ್ರೆ, ಏನಾದ್ರೂ ನಿನ್ಗೆ ತೊಂದರೆ ಮಾಡಿದ್ರೆ ನೀನು ಎದ್ದು ಅವ್ರಿಗೆ ರೆಸ್ಪಾನ್ಸ್ ಮಾಡು, ಅವ್ರ ಜೊತೆ ಫೈಟ್ ಮಾಡು, ನಿನ್ಗೆ ನೀನು ಸ್ಟ್ಯಾಂಡ್ ತಗೊಳ್ಳೋದಕ್ಕಾದ್ರೂ ಸ್ಟಾರ್ಟ್ ಮಾಡು ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸರಿ ಆಯ್ತು ಬಿಡು, ನಾನೇ ನಿನ್ ತರ ಅಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಬೇರೆ ಯಾರ ತರಾನು ಅಲ್ಲ ಅಂತ, ಏನಾದ್ರೂ ಒಂದು ಕೆಲಸ ಆಗ್ಬೇಕು ಅಂದ್ರೆ ಕಣ್ಣೀರ್ ಹಾಕಿ ಆದ್ರೂ ಆ ಕೆಲಸನ ಮಾಡಿಸ್ಕೋತಾರೆ, ಆದ್ರೆ ಏನ್ ಮಾಡೋದು, ನಿನ್ಗೆ ಕಣ್ಣೀರಿಂದಾನು ಕೂಡ ಅಲರ್ಜಿ ಇದೆಯಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನೇ ಅದು ಯಾವಾಗ್ಲೂ ನನ್ನ ಅಳ್ಸೋದು, ನೀನು ಯಾವತ್ತೂ ನನ್ಗೆ ಸಿಗ್ಲೇಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಕಣ್ಣೀರ್ ಬಗ್ಗೆನೆ ಮಾತಾಡೋದ್ರಿಂದ ಜಿಯಾಂಗಿಗೆ ಫುಲ್ ಕೋಪ ಬಂದು ಮತ್ತೆ ಅವಳು ಇಲ್ಲೂ ಕೂಡ ಬ್ಯಾಗ್ ನ ತಗೊಂಡು ಅಲ್ಲಿಂದ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮನೆಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಮನೆ ಒಳಗಡೆ ಬರ್ತಾ ಇದ್ದಂಗೆನೆ ಮಿಸ್ ಜಿಯಾಂಗ್ ಕೂಡ ಅಲ್ಲಿಗೆ ಬರ್ತಾರೆ. ಒಂದ್ ನಿಮಿಷ, ನಾನು ಬೆಳಗ್ಗೆಯಿಂದ ನಿನ್ನನ್ನೇ ಹುಡುಕ್ತಿದ್ದೆ, ಫೈನಲಿ ನೀನು ಸಿಗ್ದಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ
ಜಿಯಾಂಗು ಫುಲ್ಲು ಶಾಕ್ ಆಗಿ ನೀವೇನು ಮಾಡ್ತಿದ್ದೀರಾ ಆಂಟಿ ಇಲ್ಲಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಜಾಂಗು ಹೇಳ್ತಿರ್ತಾರೆ, ನಿಮಗೆ ಒಂದು ಗುಡ್ ನ್ಯೂಸ್ ಹೇಳಬೇಕಿತ್ತು, ಅದಕ್ಕೆ ನಾನು ಬಂದಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನಗೆ ಗೊತ್ತಾ ನನ್ನ ಮಗ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೌದಾ ಕಂಗ್ರ್ಯಾಚುಲೇಷನ್ ಅಂತ ಅವಳು ಫುಲ್ಲು ಖುಷಿ ಪಡ್ತಿರ್ತಾಳೆ. ಆಗ ಮಿಸ್ ಜಾಂಗ್ ಹೇಳ್ತಿರ್ತಾರೆ, ಮಗ ಮದುವೆ ಆಗಿ ಬಂದ್ಮೇಲೆ ಅವ್ನಿಗೆ ಒಂದು ಅಪಾರ್ಟ್ಮೆಂಟ್ ಬೇಕಂತೆ ಅಂತ ಹೇಳ್ತಿರ್ತಾರೆ. ಅದು ಅಲ್ದಲ್ಲ ಎಷ್ಟು ವರ್ಷದಿಂದ ನಾವಿಬ್ರು ಜೊತೆಲೇ ಇದ್ದೀವಿ, ನಾನು ನಿನ್ನ ಅಮೌಂಟ್ನೆಲ್ಲ ವಾಪಸ್ ಕೊಟ್ಬಿಡ್ತೀನಿ, ನೀನು ಡೆಪಾಸಿಟ್ ಮತ್ತೆ ಅಡ್ವಾನ್ಸ್ ಆಗಿ ಏನೇನು ಅಮೌಂಟ್ ಕೊಟ್ಟಿದೆಯಲ್ಲ ಅದನ್ನೆಲ್ಲ ನಾನು ನಿನಗೆ ವಾಪಸ್ ಕೊಟ್ಬಿಡ್ತೀನಿ, ನಾನು ಯಾವುದೇ ಥರ ಚಾರ್ಜಸ್ ಕೂಡ ಕಟ್ ಮಾಡ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಅದು ಅಲ್ದಲೆ ನನ್ನ ಮಗ ನಾಳೆನೇ ಬರ್ತಿದ್ದಾನೆ ಅಂತ ಬೇರೆ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ನಿಮ್ಮ ಮಗ ಅಬ್ರಾಡಲ್ಲ ಇರೋದು ಅಂತ. ಇಲ್ಲಿ ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾರೆ, ಆಕ್ಚುಲಿ ಅವನು ಔಟ್ ಆಫ್ ಕಂಟ್ರಿಯಲ್ಲೇ ಇರೋದು, ಈಗ ಅವ್ರ ಫಿಯಾನ್ಸಿನೂ ಕೂಡ ಕರ್ಕೊಂಡ್ಬರ್ತಿದ್ದಾರೆ, ಅವರಿಬ್ರು ನನ್ನ ಜೊತೆ ಇರೋಕ್ಕೆ ಸ್ವಲ್ಪ ಆಕ್ವರ್ಡ್ ಅನ್ಸುತ್ತಂತೆ, ನೀನು ಕೂಡ ಅರ್ಥ ಮಾಡ್ಕೋಬೋದಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಮಿಸ್ ಜಾಂಗ್ ನೀವೇನಾದರೂ ಮನೆ ಬಾಡಿಗೆನ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ರೆ ನಾವಿಬ್ರು ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಜಾಂಗ್ ಹೇಳ್ತಿರ್ತಾರೆ, ನಿಂಗೆ ಏನನ್ಸುತ್ತೆ ನನ್ನನ್ನು ನೋಡಿದ್ರೆ ಇಷ್ಟೊಂದು ಚೀಪ್ ಮತ್ತೆ ನಾನು ಇಷ್ಟು ಕೆಟ್ಟವಳು ಅನ್ಸುತ್ತಾ ನಿನ್ಗೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಆಗ ಮಿಸ್ ಜಾಂಗ್ ಹೇಳ್ತಿರ್ತಾರೆ, 1 ಮಂತ್ ಎಕ್ಸ್ಟ್ರಾ ನೀನು ಏನು ಈ ಮನೆಗೆ ರೆಂಟ್ ಪೇ ಮಾಡ್ತಿದ್ದು ಅದನ್ನು ಕೂಡ ನಾನು ನಿನಗೆ ಗಿಫ್ಟ್ ಅಂತ ಕೊಡ್ತಿದ್ದೀನಿ, ಆದಷ್ಟು ಬೇಗ ಮನೆ ಖಾಲಿ ಮಾಡು, ನಿನಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆನೆಲ್ಲ ಶಿಫ್ಟ್ ಮಾಡಿಬಿಡು ಪ್ಲೀಸ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಮ್ಯಾಮ್ ಪ್ಲೀಸ್ ಕೇಳಿಸ್ಕೊಳ್ಳಿ, ನನ್ನ ಹತ್ರ ಜಾಸ್ತಿ ಐಟಮ್ಗಳಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಜಾಂಗ್ ಹೇಳ್ತಿರ್ತಾರೆ, ನೋಡು ನನಗೆ ಅದೆಲ್ಲ ಹೇಳೋಕೆ ಹೋಗ್ಬಿಡ, ನನ್ನ ಮಗ ಮತ್ತೆ ನನ್ನ ಅಳಿಯ ಬರೋರಿದ್ದಾರೆ, ಬೇಗ ಬೇಗ ಇದು ಮಾಡು, ನನಗೆ ನಿಜವಾಗ್ಲೂ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ನಾವು ಮುಂದೆ ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತ ಹೀಗೆ ಅವರು ಮಾತಾಡ್ಕೊಂಡು ಬಾಗಿಲಿಂದ ಆಚೆಗೆ ಹೊರಟೋಗ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಶುಲಿಂಗ್ ಮನೆಗೆ ಜಿಯಾಂಗ್ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಶುಲಿಂಗು ಜಿಯಾಂಗಿಗೋಸ್ಕರ ನೂಡಲ್ಸ್ ಮಾಡ್ಕೊಂಡ್ಬಂದು ಕೊಟ್ಬಿಟ್ಟು ಹೇಳ್ತಿರ್ತಾಳೆ, ನೋಡಿ ಇದನ್ನ ಬೇಗ ತಿನ್ಕೊಂಡ್ಬಿಡು, ಇದ್ರ ರೂಮ್ಮೇಟ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದ್ರೆ ಅವಳು ಡಯಟಲ್ಲಿ ಇದ್ದಾಳೆ ಅಂತ ಹೇಳ್ತಿರ್ತಾರೆ. ನಾನು ಏನು ಹೇಳ್ತಿದ್ದೀನಿ ನಿಂಗೆ ಅರ್ಥ ಆಯ್ತಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹ್ಞೂ ನಂಗೆ ಅರ್ಥ ಆಯ್ತು ಅಂತ. ಇನ್ನೇನು ಜಿಯಾನು ತಿನ್ಬೇಕು ಅನ್ನೋ ಸತಿ ಶುಲಿಂಗ್ ರೂಮ್ಮೇಟು ಆಚೆಗೆ ಬಂದ್ಬಿಟ್ಟು ಹೇಳ್ತಿರ್ತಾರೆ, ನೀನು ನೂಡಲ್ಸ್ ತಿಂತಿದ್ಯಾ, ನಾನು ಡಯಟಲ್ಲಿ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಶುಲಿಂಗು ಫುಲ್ಲು ಪಪ್ಪಿ ಫೇಸ್ ಮಾಡ್ಕೊಂಡು ಸಾರಿ ಕೇಳ್ತಿರ್ತಾಳೆ. ಶುಲಿಂಗು ರೂಮ್ಮೇಟು ಕಣ್ಮುಚ್ಕೊಂಡು ರೂಮ್ ಒಳಗಡೆ ಹೋಗ್ತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಈಗ ಜಿಯಾಂಗು ನೂಡಲ್ಸ್ ತಿನ್ನೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಳೆ. ಆಗ ಶುಲಿಂಗ್ ಕೇಳ್ತಿರ್ತಾಳೆ, ಹೇಗಿದೆ ಚೆನ್ನಾಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಅವಳು ಹ್ಞೂ ಅಂತ ಹೇಳ್ಬಿಟ್ಟು ತಿಂತಿರ್ತಾಳೆ. ಇಲ್ಲಿ ಜಿಯಾಂಗು ತಿಂತ ಹೇಳ್ತಿರ್ತಾಳೆ, ನಾನು ಜಸ್ಟ್ ಒಂದೇ ಒಂದು ಡ್ರೀಮ್ನ ಕಂಡಿದ್ದಷ್ಟೇ, ನಾನು MH ಕಂಪ್ನಿಗೆ ಸೇರ್ಕೋಬೇಕು ಅಂತ. ಅಲ್ಲಿ ಹೋಗಿದ ತಕ್ಷಣ ಯುವನ್ ಶಾಯ್ ಜೊತೆ ನನಗೆ ಫೈಟ್ ಆಯಿತು, ಈ ಫೈಟಿಂಗ್ ಮಧ್ಯದಲ್ಲಿ ನಾನು ಎಲ್ಲಾನು ಕಳ್ಕೊಂಡೇ ಬಿಟ್ಟೆ, ನನ್ನ ಹತ್ರ ಇವಾಗ ಏನೂ ಇಲ್ವೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಶುಲಿಂಗ್ ಹೇಳ್ತಿರ್ತಾಳೆ, ಸಾರಿ ನನ್ನನ್ನು ಕ್ಷಮಿಸ್ಬಿಡು, ಎಲ್ಲ ನನ್ನಿಂದಾನೇ ಆಗಿದ್ದು, ನಾನು ಅವತ್ತು ಆ ಥರ ಎಲ್ಲ ಮಾಡಲಿಲ್ಲ ಅಂದರೆ ಲಿಂಕ್ ತೆಮಾಂಗ್ ಜೊತೆ ನಿನಗೆ ಮೀಟಿಂಗ್ ಆಗ್ತಿತ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಆದರೂ ನೀನು ಟೆನ್ಷನ್ ತಗೊಂಬೇಡ, ನಿನ್ನ ಬೆಸ್ಟ್ ಫ್ರೆಂಡ್ ಶುಲಿಂಗ್ ಇಲ್ಲಿ ಇದ್ದಾಳಲ್ಲ, ಅವಳು ಏನಾದರೂ ಮಾಡಿ ಲಿಂಕ್ ತೆಮಾಂಗ್ ಜೊತೆ ನಿನಗೆ ಮೀಟಿಂಗ್ ಮಾಡಿಸ್ತಾಳೆ. ಅಷ್ಟು ಜನ ನನಗೆ ಸೆಲೆಬ್ರಿಟೀಸ್ಗಳು ನನಗೆ ಗೊತ್ತು, ಎಲ್ಲರ ಹತ್ರ ಬೇಡಿ ಆದ್ರೂ ನಿನಗೆ ಲಿಂಕ್ ತೆಮಾಂಗ್ ಜೊತೆ ಮೀಟಿಂಗ್ ಮಾಡಿಸ್ತೀನಿ, ಇದು ನನ್ನ ಪ್ರಾಮಿಸ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶುಲಿಂಗ್ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನಿನ್ಗಂತೂ ಒಳ್ಳೆ ಗಿಫ್ಟ್ನೇ ನಾನು ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಈಗ ಜಿಯಾಂಗು ಮೊಬೈಲ್ ತಗೊಂಡು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಶುಲಿಂಗ್ ಕೇಳ್ತಿರ್ತಾಳೆ, ಏನ್ ಮಾಡ್ತಿದ್ಯಾ ನೀನು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಹೊಸ ಅಪಾರ್ಟ್ಮೆಂಟ್ನ ಹುಡುಕ್ತಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಶುಲಿಂಗು ಜಿಯಾಂಗಿಂಗ್ ಮಾಡ್ಕೊಟ್ಟಿರೋ ನೂಡಲ್ಸ್ನ ತಗೊಂಡು ಅವಳು ತಿನ್ನೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಜಿಯಾಂಗ್ ಹೇಳ್ತಾಳೆ, ಅದು ನನ್ನ ಊಟ ಅಂತ. ಇಲ್ಲಿ ಅದಕ್ಕೆ ಶುಲಿಂಗ್ ಹೇಳ್ತಿರ್ತಾಳೆ, ನೋಡು ಫ್ರೆಂಡ್ಸ್ ಯಾವಾಗಲೂ ಎಲ್ಲಾನು ಶೇರ್ ಮಾಡ್ಕೋತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಾಳೆ, ನನಗೂ ಸ್ವಲ್ಪ ಉಳಿಸು ಅಂತ. ಈಗ ಸೀರೆ ಶಿಫ್ಟ್ ಆಗಿ ಹೀರೋ ಮತ್ತೆ ಆ ಬ್ರೋಕರ್ ರೇಡಿಯೋಕರ್ ಆಗಿರೋ ಹೋಮ್ನ ನೋಡೋಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಆ ಬ್ರೋಕರ್ ಹೇಳ್ತಿರ್ತಾರೆ, ಸರ್ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ, ನೀವು ವೀಕೆಂಡಲ್ಲೂ ಕೂಡ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಯಾರು ನಂಬೋ ಅಂತ ಮಾತೇ ಅಲ್ಲ ಅಂತ ಹೇಳ್ತಿರ್ತಾರೆ. ಆ ಬ್ರೋಕರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಸರ್ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನೀವು ಯಾವ ಥರ ಫರ್ನಿಚರ್ಸ್ನ ಹೇಳಿದ್ರಿ, ಯಾವ ಥರ ಡೆಕೋರೇಷನ್ಸ್ನ ಹೇಳಿದ್ರು ಎಲ್ಲನೂ ಮಾಡಿದ್ದೀನಿ, ನಾನು ಸ್ವಲ್ಪ ತಲೆ ಎಲ್ಲ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಆದರೂ ಕೂಡ ಹೀರೋ ಖುದ್ದಾಗಿ ಎಲ್ಲಾನು ಚೆಕ್ ಮಾಡ್ತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಬ್ರೋಕರ್ ಹತ್ರ ಕೇಳ್ತಿರ್ತಾರೆ, ಈ ಅಪಾರ್ಟ್ಮೆಂಟು ರೆಂಟಿಗೋಸ್ಕರ ಇಂಟರ್ನೆಟ್ಟಲ್ಲಿ ಪೋಸ್ಟ್ ಮಾಡಿದ್ದೀರಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಬ್ರೋಕರು, ಹಾಂ ಸರ್ ಆಲ್ರೆಡಿ ಮಾಡಿದ್ದೀನಿ, ನಾವು ಮಾಡಿದಾಗಿಂದ ತುಂಬ ಕಾಲ್ಗಳು ಬರ್ತಿದೆ, ನನಗಂತೂ ಎತ್ತಿನೇ ಸಾಕಾಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅಫ್ಕೋರ್ಸ್ ಕಾಲ್ ಬರಲೇಬೇಕು ಅಂತ. ಇಲ್ಲಿ ಅದಕ್ಕೆ ಬ್ರೋಕರ್ ಹೇಳ್ತಿರ್ತಾನೆ, ಸರ್ ನೀವು ಟೈಮ್ ತಗೊಂಡು ಇದನ್ನೆಲ್ಲ ನೋಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಹೀರೋ ಆ ರೂಮಿಂದು ಎಲ್ಲದರದ್ದು ಫೋಟೋ ತಗೊಂಡು ಅದನ್ನ ನೋಡ್ಕೊಂಡು ಹೇಳ್ತಿರ್ತಾನೆ, ನೋಡ್ಬೇಕು ಇದು ರೆಂಟಿಗೆ ಹೋಗುತ್ತೋ ಇಲ್ವಾ ಅಂತ ಮಾತಾಡ್ಕೋತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಜಿಯಾಂಗ್ ಹತ್ರ ಕೇಳ್ತಿರ್ತಾಳೆ, ನಿಂಗೆ ರಿಕ್ವೈರ್ಮೆಂಟ್ ಏನೇನಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಪರ್ ಮಂತ್ 5000 ರೆಂಟ್ ಇರಬೇಕು, ಮತ್ತೆ ಬೇಸಿಕ್ ಫರ್ನಿಚರ್ ಇದ್ರೆ ಏನಾದ್ರು ರಾಟ್ ಟೈಮ್ ಬೆಡ್ ಇದ್ರಂತೂ ಸೂಪರ್ ಅಂತ ಹೇಳ್ತಿರ್ತಾಳೆ. ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಹೇಳ್ತಾಳೆ, ನೈಟಲ್ಲಿ ಶಾಂಘೈದು ವ್ಯೂ ಸಿಕ್ಬಿಟ್ರೆ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಿರ್ತಾಳೆ. ಬಾಲ್ಕನಿಂದ ಆ ವ್ಯೂ ನೋಡೋಕ್ಕೆ ಸಖತ್ತಾಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಜಿಯಾಂಗ್ ನಿನ್ ರಿಕ್ವೈರ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನಿಸ್ತಿಲ್ವಾ ನಿನ್ಗೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಜಿಯಾಂಗ್ನ ಕೇಳ್ತಿರ್ತಾಳೆ, ನಿನ್ ಲೊಕೇಶನ್ ಏನ್ ಬೇಕು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಆ
ಮೆಟ್ರೋಗೆ ಹತ್ರ ಇದ್ರೆ ದೂರ ಇದ್ರು ಪರವಾಗಿಲ್ಲ ಅಂತ ಹೇಳ್ತಿರ್ತಾಳೆ. ಶೋಲಿಂಗು ಜಿಯಾಂಗ್ ರಿಕ್ವೈರ್ಮೆಂಟ್ ನೆಲ್ಲ ಇಟ್ಕೊಂಡು ಅಪಾರ್ಟ್ಮೆಂಟ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವ್ರಿಗೆ ಒಂದು ಅಪಾರ್ಟ್ಮೆಂಟ್ ಕೂಡ ಸಿಕ್ಕಿದೆ. ಶೋಲಿಂಗು ಜಿಯಾಂಗಿಗೆ ಹೇಳ್ತಾ ಇರ್ತಾಳೆ, ನಿನ್ಗೆ ಏನೇನ್ ರಿಕ್ವೈರ್ಮೆಂಟ್ ಇತ್ತಲ್ಲ ಅದು ಅಲ್ದಲೆ ನೈಟ್ ಅಲ್ಲಿ ಶಾಂಘೈ ವ್ಯೂ ನೋಡ್ಬೇಕು ಅಂತ ಹೇಳಿದ್ದಲ್ಲ ಅದು ಕೂಡ ಇಲ್ಲಿ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಶೋಲಿಂಗ್ ನ ಕೇಳ್ತಿರ್ತಾಳೆ, ಹೌದಾ ಅದು ಎಲ್ಲಿರೋದು ಅಂತ. ಇಲ್ಲಿ ಅದಕ್ಕೆ ಶೋಲಿಂಗು ಆ ಲೊಕೇಶನ್ ನ ಚೆಕ್ ಮಾಡ್ಬಿಟ್ಟು ಲಾಂಗ್ ಟೀನ್ ಕಮ್ಯುನಿಟಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾಳೆ, ಬೇಡ ಬಿಡು ಅಲ್ಲಿ ಆಗಲ್ಲ, ನಿನಗೆ ಗೊತ್ತಿಲ್ಲ ಅಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ರೆಂಟು. ಅದು ಅಲ್ದಲೆ ಇದನ್ನ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ದು ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಇರ್ತಾರಲ್ಲ ಅವರೆಲ್ಲ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಪ್ರೈಸ್ ಇಟ್ಕೊಂಡು ಸ್ಟಾರ್ಟ್ ಔಟ್ ಮಾಡ್ಲಿಲ್ವಾ ಎಲ್ಲದನ್ನು ಅಂತ. ಜಿಯಾಂಗು ಎದ್ದೋಗಿ ಸಿಸ್ಟಮ್ ಹತ್ರ ನೋಡಿದಾಗ ಅಲ್ಲಿ ಪ್ರೈಸ್ ತುಂಬಾನೇ ಕಮ್ಮಿ ಇರುತ್ತೆ. ಇದನ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ, ಇಷ್ಟೊಂದು ಕಮ್ಮಿನ, ನಿಜವಾಗ್ಲೂ ಇದು ಫೇಕ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೋಲಿಂಗ್ ಹೇಳ್ತಿರ್ತಾಳೆ, ಸರಿನೋ ತಪ್ಪು ಅವ್ರನ್ನೇ ಕಾಲ್ ಮಾಡಿ ಕೇಳೋಣ ಅನ್ಬಿಟ್ಟು ಇಲ್ಲಿ ಅವಳು ಕಾಲ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಕಾಲ್ ಮಾಡಿದಾಗ ಜಿಯಾಂಗ್ ಕೂಡ ಅವಳ ಹತ್ರನೇ ಹೋಗಿ ಕುತ್ಕೋತಾಳೆ. ಇಲ್ಲಿ ಫೋನಲ್ಲಿ ಏನ್ ಮಾತಾಡ್ತಾರೋ ಜಿಯಾಂಗ್ ಕೂಡ ಕೇಳಿಸ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಶೋಲಿಂಗ್ ಕಾಲ್ ಮಾಡಿದ ತಕ್ಷಣ ಆ ಕಡೆಯಿಂದ ಬ್ರೋಕರ್ ರಿಸೀವ್ ಮಾಡ್ತಾರೆ. ಬ್ರೋಕರ್ ಕೇಳ್ತಿರ್ತಾರೆ, ಹೇಳಿ ನನ್ನಿಂದ ನಿಮ್ಗೆ ಏನ್ ಹೆಲ್ಪ್ ಆಗ್ಬೇಕಾಗಿತ್ತು ಅಂತ. ಇಲ್ಲಿ ಅದಕ್ಕೆ ಶೋಲಿಂಗ್ ಹೇಳ್ತಿರ್ತಾಳೆ, ಹೆಲೋ ಸರ್, ನಾವು ಲಾಂಗ್ ಟೈಮ್ ಕಮ್ಯುನಿಟಿಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ, ಅಪಾರ್ಟ್ಮೆಂಟ್ ಖಾಲಿ ಇದೆ ಅಂತ, ಅದು ಈಗ್ಲೂ ಇದೆಯಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಬ್ರೋಕರ್ ಹಾ ಮ್ಯಾಮ್ ಹೌದು ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೋಲಿಂಗು ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾಳೆ, ಸರ್ ನಿಜವಾಗ್ಲೂ ಅದು 7,000 ಪರ್ ಮಂತೇನ ಪಕ್ಕಾನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ರೋಕರ್ ಕೂಡ ಹಾ ಹೌದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೋಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ಅಪಾರ್ಟ್ಮೆಂಟ್ ನ ನಾಳೆ ನೋಡೋಕೆ ನಾವು ಬರ್ಬೋದಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅಪಾರ್ಟ್ಮೆಂಟ್ ಇಷ್ಟು ಕಮ್ಮಿಗೆ ಸಿಗ್ತಿದೆ ಅಂತ ಇಲ್ಲಿ ಒಬ್ರು ಮುಖ ಒಬ್ರು ನೋಡ್ಕೊಂಡು ಫುಲ್ ಸರ್ಪ್ರೈಸ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಅದಕ್ಕೆ ಪ್ರಕಾರ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ನಿಮ್ ಸರ್ನೇಮ್ ನಾನು ತಿಳ್ಕೊಬೋದಾ ಅಂತ. ಇಲ್ಲಿ ಶೂಲಿಂಗು ನನ್ನ ಸರ್ನೇಮ್ ಬಂದು ಶೂ ಅಂತ ಹೇಳ್ತಾಳೆ. ಇಲ್ಲಿ ಅದಕ್ಕೆ ಬ್ರೋಕರು ಹೇಳ್ತಿದ್ದಾನೆ, ಸಾರಿ ಮ್ಯಾಮ್ ಆಗೋದಿಲ್ಲ ಅದು ಇದು ಅಂತ ಅವನು ರೀಸನ್ ಕೊಡ್ತಿರ್ತಾನೆ. ಆಗ ಜಿಯಾಂಗು ನಂದೇಳು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆಗ ಜಿಯಾಂಗ್ದು ಹೇಳಿದಾಗ ಆಕ್ಚುಲಿ ನನ್ನ ಫ್ರೆಂಡ್ದು ತಗೋತಿರೋದು, ಅವಳ ಸರ್ನೇಮ್ ಬಂದ್ರು ಜಿಯಾಂಗ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಬ್ರೋಕರು ಹೇಳ್ತಾ ಇರ್ತಾನೆ, ಹೌದಾ ಅಪಾರ್ಟ್ಮೆಂಟ್ ಖಾಲಿ ಇದೆ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೇಳ್ತಿರ್ತಾಳೆ, ಪಕ್ಕ ಅಪಾರ್ಟ್ಮೆಂಟ್ ಖಾಲಿ ಇದೆ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಪಕ್ಕ ಜಿಯಾಂಗೆ ಅಲ್ವಾ, ಅದು ಅಲ್ದಲೆ ನಿಮ್ ಫ್ರೆಂಡ್ದು ಲಾಸ್ಟ್ ನಂಬರ್ ಬಂದು 3097 ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗು ಹಾ ಪಕ್ಕ ಅದೇ ಎಕ್ಸಾಕ್ಟ್ಲಿ ಅದೇ ನಂಬರ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ರೋಕರು ಹೇಳ್ತಿರ್ತಾರೆ, ಅಪಾರ್ಟ್ಮೆಂಟ್ ನ ನೋಡೋದಕ್ಕೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಲ್ಲಿ ಬಂದ್ಬಿಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಫೋನ್ ಕಟ್ಟಾದ್ಮೇಲೆ ಜಿಯಾಂಗ್ ಮತ್ತೆ ಶೂಲಿಂಗು ಕಿರ್ಚಾಡ್ಕೊಂಡು ಜೋರಾಗಿ ಖುಷಿ ಪಡ್ತಿರ್ತಾರೆ. ಆಗ ರೂಮ್ಮೇಟ್ ಬಂದ್ಬಿಟ್ಟು ನಿಧಾನಕ್ಕೆ ಮಾತಾಡಿ ಏನಕ್ಕೆ ಹಿಂಗ್ ಕಿರ್ಚ್ಕೋತಿದ್ದೀರಾ ಅಂತ ಜೋರಾಗಿ ಕಿರ್ಚ್ತಾಳೆ. ಇಲ್ಲಿ ಇವರಿಬ್ರು ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಅವಳು ರಪ್ ಅಂತ ಬಾಗ್ಲ ಇವರಿಬ್ರು ಫುಲ್ ಖುಷಿಯಾಗಿರೋದ್ರಿಂದ ಮತ್ತೆ ಇವ್ರದ್ದು ಸಿಗ್ನೇಚರ್ ಸೈನ್ ನ ಇಲ್ಲಿ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ದು ಚಿಕ್ಕ ವಯಸ್ಸಲ್ಲಿ ಒಂದು ಫೋಟೋದು ಇರುತ್ತೆ, ಅದನ್ನ ಇಲ್ಲಿ ಅವನು ನೋಡ್ತಿರ್ತಾನೆ. ಈಗ ಹೊಸದಾಗಿ ಅವನಿಗೆ ರೆಸ್ಯೂಮ್ ಅಲ್ಲಿ ಜಿಯಾಂಗ್ದು ಫೋಟೋ ಸಿಕ್ಕಿರುತ್ತೆ. ಇದೆರಡನ್ನು ಇವನು ಒಂದೇ ಕಡೆ ಇಟ್ಬಿಟ್ಟು ನೋಡ್ತಿರ್ತಾನೆ. ಇಲ್ಲಿ ನಮ್ಗೆ ಆ ಫೋಟೋನ ಯಾರು ಕ್ಲಿಕ್ ಮಾಡಿದ್ದು, ಹೆಂಗ್ ಕ್ಲಿಕ್ ಮಾಡಿದ್ದು ಅನ್ನೋದನ್ನ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾ ಇರ್ತಾರೆ. ಇಲ್ಲಿ ಹೀರೋಗೆ ಯಾರೋ ಫ್ರೆಂಡು ಹೇಳಿರ್ತಾರೆ, ಜಿಯಾಂಗಿಗೆ ಗ್ರೌಂಡ್ ಅಲ್ಲಿ ಒಂದು ನಾಯಿ ಮರಿ ಸಿಕ್ತು, ಅವಳು ಅದನ್ನ ಎತ್ಕೊಂಡ್ಲಂತೆ ಅಂತ ಹೇಳಿರ್ತಾರೆ. ಇಲ್ಲಿ ಹೀರೋಗೆ ಜಿಯಾಂಗ್ ಅವ್ರ ತಂದೆ ಒಂದ್ ಮಾತು ಹೇಳಿರ್ತಾರೆ, ಅವಳಿಗೆ ಯಾವಾಗ ನಾಯಿ ಮತ್ತೆ ಬೆಕ್ಕಳಿಂದ ಅಟ್ಯಾಚ್ಮೆಂಟ್ ಆಗುತ್ತೆ, ಅದರಿಂದ ಆ ನಾಯಿಗಳು ಬೆಕ್ಕಳೇನಾದ್ರು ಸತ್ತೋಗ್ಬಿಟ್ರು ಅವಳು ನಿಜವಾಗ್ಲೂ ಅಳ್ತಾಳೆ, ಅದರಿಂದ ಅವಳಿಗೆ ತುಂಬಾ ಹರ್ಟ್ ಆಗುತ್ತೆ ಅಂತ ಹೇಳಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಆ ನಾಯಿಂದ ಅವಳನ್ನ ದೂರ ಮಾಡ್ಬೇಕು ಅಂತ ಹೋಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಒಂದು ಕಬೋರ್ಡ್ ಇರುತ್ತೆ, ಅದ್ರ ಕೆಳಗಡೆ ಒಂದು ನಾಯಿ ಮರಿ ಹೊಟ್ಟೋಗ್ಬಿಟ್ಟಿರುತ್ತೆ. ಇದಕ್ಕೆ ಅಲ್ಲಿ ಅವಳು ಹೇಳ್ತಿರ್ತಾಳೆ, ವೆಲ್ತ್ ಏನೇ ಆದ್ರೂ ನಾನು ನಿನ್ನ ಆಚೆ ತಗೋಬರ್ತೀನಿ, ಟೆನ್ಷನ್ ಮಾಡ್ಕೋಬೇಡ ಅಂತ. ಇಲ್ಲಿ ಅವಳು ಆ ನಾಯಿ ಮರಿನ ಆಚೆ ತರಕ್ಕೆ ಅಂತ ಹೇಳಿತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ಅಲ್ಲಿಂದ ಪಾಸ್ ಆಗ್ತಿರ್ತಾನೆ. ಆಗ ಅವನು ಹೇಳ್ತಾನೆ, ಜಿಯಾಂಗ್ ಜೋನ್ ಏನ್ ಮಾಡ್ತಿದ್ಯಾ ನೀನು ಅಂತ. ಇಲ್ಲಿ ಅದಕ್ಕೆ ಅವಳು ಹೇಳ್ತಾಳೆ, ವೆಲ್ತ್ ಒಳಗಡೆ ಸಿಗಾಕೋಬಿಡಿದೆ ಅಂತ, 1 ನಿಮಿಷ ಇರು ನಾನು ಆಚೆ ತೆಗಿತೀನಿ ಅಂತ ಹೇಳ್ಬಿಟ್ಟು ಹೀರೋ ಅದನ್ನ ಆಚೆಗೆ ತೆಗಿತಾನೆ. ಈಗ ಸೀನ್ ಶಿಫ್ಟ್ ಆಗಿ ಆ ನಾಯಿ ಮರಿಯ ಮತ್ತೆ ಜಿಯಾಂಗ್ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕೇಳ್ತಿರ್ತಾನೆ, ನೀನು ಈ ನಾಯಿ ಮರಿನ ಅಡಾಪ್ಟ್ ಮಾಡ್ಕೊಂಡಿದ್ಯಾ, ಇಲ್ಲಿ ಎಷ್ಟು ಜನ ಇದಾರೆ, ಅದು ಅಲ್ದಲ್ಲಿ ಎಷ್ಟು ಜಾಗ ಇದೆ, ಈ ನಾಯಿ ಮರಿನ ಒಂದ್ ಕಡೆ ಇಕ್ಕಕ್ಕೂ ಕೂಡ ನಿಂಗೆ ಜಾಗ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ. ಇಲ್ಲಿ ಅದಕ್ಕೆ ಅವನು ಹೇಳ್ತಿದ್ದಾನೆ, ಎಲ್ಲರೂ ಹೇಳ್ತಿದ್ರು ನೀನು ನಾಯಿ ಮರಿನ ಅಡಾಪ್ಟ್ ಮಾಡ್ಕೊಂಡಿದ್ಯಾ ಅಂತ, ಅದಕ್ಕೆ ನಿನ್ಗೋಸ್ಕರ ಈ ಕಂಟೈನರ್ನ ತಗೊಂಡ್ಬಂದಿದ್ದೀನಿ, ನೀನು ಇದರಲ್ಲಿ ಆರಾಮಾಗಿ ನಾಯಿನ ಸಾಕ್ಬೋದು ಅಂತೆಲ್ಲ ಹೇಳ್ತಿರ್ತಾನೆ. ಆಗ ಜಿಯಾಂಗ್ ಕೈಗೆ ಸ್ವಲ್ಪ ಪೆಟ್ಟಾಗ್ಬಿಟ್ಟಿರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಿರ್ತಾನೆ, ನೀನು ಎಷ್ಟು ಕೇರ್ಲೆಸ್ ನೋಡು, ಯಾವಾಗ್ಲೂ ಯಾಕೆ ಆ ಕಡೆ ಈ ಕಡೆ ಓಡ್ತಾ ಇರ್ತೀಯ, ನಿನ್ನನ್ನ ನೀನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೂ ಆಗಲ್ವಾ ಅಂತೆಲ್ಲ ಬೈತಿರ್ತಾನೆ. ಇಲ್ಲಿ ಹೀರೋ ಜಾಬಿಂದ ಒಂದು ಪ್ಲಾಸ್ಟರ್ನ ತೆಗೆದ್ಬಿಟ್ಟು ಜಿಯಾಂಗ್ ಕೈಗೆ ಆಗಿರೋ ಗಾಯಕ್ಕೆ ಹಾಕ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಮುಂದೆ ಆದ್ರೂ ಸ್ವಲ್ಪ ಸೀರಿಯಸ್ ಆಗಿದ್ದು ಈ ತರ ಎಲ್ಲ ಗಾಯ ಮಾಡ್ಕೊಳ್ಳೋದನ್ನ ತಪ್ಪಿಸ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ, ನಂಗೂ ಅರ್ಥ ಆಗುತ್ತೆ ಅಂತ. ಇಲ್ಲಿ ಅವಳು ಆ ವೆಲ್ತ್ ನಾಯಿ ಮರಿ ಇರುತ್ತಲ್ಲ ಅದ್ರ ಜೊತೆ ಆಟ ಆಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದನ್ನ ನೋಡಿ ಹೀರೋ ಕೂಡ ನಗ್ತಾ ಇರ್ತಾನೆ.
ಇಲ್ಲಿ ಜಿಯಾಂಗು ಹೀಗೆ ತುಂಬಾ ಹೊತ್ತು ನಾಯ್ಮರಿ ಜೊತೆ ಆಟಾಡ್ತಿರೋದನ್ನೇ ನಮಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಕ್ಯಾಮ್ರಾ ತೆಗೆದ್ಬಿಟ್ಟು ಆ ನಾಯ್ಮರಿ ಜೊತೆ ಜಿಯಾಂಗ್ ಆಟಾಡ್ತಿರೋದನ್ನ ಫೋಟೋ ತೆಗಿತಿರೋದನ್ನು ಕೂಡ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ಆ ನಾಯ್ಮರಿ ಜೊತೆ ಆಟಾಡ್ತಿರೋ ಫೋಟೋಸ್ನ ನೋಡ್ಕೊಂಡು ನಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಅದೇ ಫೋಟೋಗಳನ್ನೇ ಹೀರೋ ಇಲ್ಲಿ ಇಟ್ಕೊಂಡಿರೋದು ಅಂತ ನಮಗೆ ತೋರಿಸ್ತಾರೆ. ಹೀರೋ ಜಿಯಾಂಗ್ ರೆಸ್ಯೂಮ್ ಅಲ್ಲಿ ಒಂದು ತೋಳ ಮತ್ತೆ ಕುರಿ ಬರೆದಿರೋದನ್ನ ನೋಡ್ಕೊಂಡು ಅವನು ಸ್ಮೈಲ್ ಮಾಡ್ತಾರೆ. ಈಗ ನಮಗೆ ತೋರಿಸ್ತಾರೆ ಹೀರೋ ಮನೇಲೂ ಕೂಡ ಒಂದು ನಾಯಿ ಇರುತ್ತೆ ಅಂತ. ಇಲ್ಲಿ ಹೀರೋ ಕಲಿತಿರ್ತಾನೆ ವೆಲ್ತ್ ಇಲ್ಲಿಗ್ ಬಾ ಅಂತ. ಈಗ ನಮ್ಗೆ ಗೊತ್ತಾಗುತ್ತೆ ಜಿಯಾಂಗ್ ಆಟಾಡ್ತಿದ್ದ ವೆಲ್ತ್ ನಾಯಿ ಮರಿ ಈಗ ಇಲ್ಲಿ ಹೀರೋ ಸಾಕ್ತಾ ಇದ್ದಾನೆ ಅಂತ. ಇಲ್ಲಿ ಹೀರೋ ನಾಯಿ ಜೊತೆ ಆಟಾಡ್ತಾ ಹೇಳ್ತಿದ್ದಾನೆ, ನೀನು ಎಷ್ಟು ನೋಟಿ ಆಗಿದ್ಯಾ ನೋಡು, ಈಗ ನೀನು ಖುಷಿಯಾಗಿದ್ಯಾ ತಾನೆ ಅಂತೆಲ್ಲ ಆ ನಾಯಿ ಜೊತೆ ಕೇಳ್ಕೊಂಡು ಮಾತಾಡ್ತಿರ್ತಾನೆ. ಅದೇ ಟೈಮ್ಗೆ ಹೀರೋಗೆ ಬ್ರೋಕರ್ದು ಮೆಸೇಜ್ ಬರುತ್ತೆ. ನಾನು ನೀವು ಹೇಳಿದ್ರಲ್ಲ ಅದೇ ಕಸ್ಟಮರ್ ಹತ್ರ ಮಾತಾಡಿದ್ದೀನಿ, ಇವತ್ತು ಮಧ್ಯಾಹ್ನ ಅವರು 1 ಗಂಟೆ ಅಷ್ಟೊತ್ತಿಲಿ ಮನೆ ನೋಡಕ್ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿರ್ತಾರೆ. ಇದನ್ನ ನೋಡಿ ಹೀರೋ ಫುಲ್ಲು ಖುಷಿಯಾಗಿ ಆ ನಾಯಿ ಹತ್ರ ಹೇಳ್ತಿರ್ತಾನೆ, ನೋಡ್ದ ವೆಲ್ತ್ ಅಂತ. ಇಲ್ಲಿ ಅವನು ಟೈಮ್ ನೋಡಿದಾಗ ಆಲ್ರೆಡಿ 1 ಗಂಟೆ ಆಗಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನ್ ಮಾಡ್ತಿದ್ದಾಳೆ ಇವಳು ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ, 1 ಗಂಟೆ ಆಲ್ರೆಡಿ ಆಗೋಗಿದ್ಯಲ್ಲ ಅಂತ. ಅವನು ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಇಲ್ಲಿ ಬಾಗ್ಲ ಹತ್ರ ಹೋಗ್ಬಿಟ್ಟು ಚಿಕ್ಕ ಕ್ಯಾಮ್ರಾದಿಂದ ಯಾರು ಆಚೆ ಬಂದಿದ್ದಾರೆ ಏನು ಅಂತ ಎಲ್ಲ ನೋಡ್ತಿರ್ತಾನೆ. ಅಲ್ಲಿ ಯಾರು ಬಂದಿರಲ್ಲ. ಇಲ್ಲಿ ಆ ಕಡೆ ಈ ಕಡೆ ಅವನು ಓಡಾಡ್ತಾನೆ ಇರ್ತಾನೆ. ಇಷ್ಟೊತ್ತಾದ್ರೂ ಅವಳು ಯಾಕೆ ಬಂದಿಲ್ಲ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಹೀರೋಗೆ ಆಚೆಯಿಂದ ಸೌಂಡ್ ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬ್ರೋಕರು ಜಿಯಾಂಗಿಗೆ ಹೇಳ್ತಾ ಇರ್ತಾರೆ, ಈ ಮನೆ ತುಂಬಾನೇ ಚೆನ್ನಾಗಿದೆ, ಅದು ಅಲ್ಲದೆ ಜಿಯೋಮೆಟ್ರಿಕ್ ಲೇಔಟ್ ಕೂಡ ತುಂಬಾ ಚೆನ್ನಾಗಿದೆ, ನಿಮ್ಗೆ ಕೆಲ್ಸಕ್ಕೆಲ್ಲ ಪರ್ಫೆಕ್ಟ್ ಆಗಿರೋ ಮನೆ ಅಂತೆಲ್ಲ ಹೇಳ್ತಿರ್ತಾನೆ. ಈ ಹೀರೋ ಆಚೆ ನೋಡಿದಾಗ ಜಿಯಾಂಗ್ ಮತ್ತೆ ಆ ಬ್ರೋಕರು ನಡ್ಕೊಂಡು ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಶೂಲಿಂಗ್ ಬಂದ್ಬಿಟ್ಟು ಹೀರೋ ಹೇಗೆ ಆ ಕ್ಯಾಮ್ರಾ ಇಂದ ನೋಡ್ತಿದ್ದಾನೋ ಆಚೆಯಿಂದ ಶೂಲಿಂಗ್ ಕೂಡ ನೋಡ್ತಿರ್ತಾಳೆ. ಇಲ್ಲಿ ಹೀರೋ ಹಚ್ಕೊಂಡು ಇವ್ರು ಯಾರು ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಬ್ರೋಕರ್ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಬ್ರೋಕರ್ ಜಿಯಾಂಗ್ ಹತ್ರ ಕೇಳ್ತಿರ್ತಾರೆ, ಈ ಮನೆ ನಿಮ್ಗೆ ಹೇಗೆ ಅನಿಸ್ತು ಅಂತ. ಇಲ್ಲಿ ಜಿಯಾಂಗು ಎಲ್ಲಾ ಕಡೆನೂ ಹೋಗಿ ನೋಡ್ತಿರ್ತಾಳೆ. ಅದೇ ಟೈಮ್ಗೆ ಶೂಲಿಂಗ್ ಕೂಡ ಬರ್ತಾಳೆ. ವಾವ್, ಈ ಮನೆ ಎಷ್ಟು ಚೆನ್ನಾಗಿದೆ, ಈ ಲೇಔಟ್ ನಿನ್ಗೆ ಹೇಗ್ ಬೇಕು ಅದೇ ತರನೇ ಮಾಡ್ಸಿದ್ದಾರೆ ಅನ್ನೋ ತರ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಕೂಡ ಹೇಳ್ತಿರ್ತಾಳೆ, ನಿನ್ಗೆ ಯಾವ ತರ ಸೋಫಾ ಇಷ್ಟೋ ಅದೇ ತರನೇ ಇದೆ ನೋಡು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ರೋಕರ್ ಹೇಳ್ತಿರ್ತಾರೆ, ಈ ಅಪಾರ್ಟ್ಮೆಂಟ್ ನ ನ್ಯೂಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಇಲ್ಲಿ ಇರೋದೆಲ್ಲ ಐಟಮ್ಗಳು ನಾವು ಎಲ್ಲ ಬೆಸ್ಟ್ ನೇ ಕೊಟ್ಟಿದೀವಿ, ನಿಮ್ಗೆ ಇಷ್ಟ ಆಯ್ತಲ್ವಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ಎಲ್ಲ ಫರ್ನಿಚರ್ ಗಳು ತುಂಬಾ ಚೆನ್ನಾಗಿದೆ ಮತ್ತೆ ಅಪಾರ್ಟ್ಮೆಂಟ್ ಕೂಡ ಒಳ್ಳೆ ಲೊಕೇಶನ್ ಅಲ್ಲಿ ಇದೆ, ಆದ್ರೆ ಎಲ್ಲಾ ಅಪಾರ್ಟ್ಮೆಂಟ್ ಗಳಿಗೂ ಕಂಪೇರ್ ಮಾಡಿದ್ರೆ ಈ ಅಪಾರ್ಟ್ಮೆಂಟ್ ಮಾತ್ರ 2-3 ಸಾವಿರ ಕಮ್ಮಿ ಇದೆ, ಅದು ಯಾಕೆ ಅಂತ ತಿಳ್ಕೊಬಹುದಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಶೂಲಿಂಗು ಫುಲ್ ಎದ್ರುಕೊಂಡು ಹೇಳ್ತಿರ್ತಾಳೆ, ಏನಾದ್ರೂ ಪ್ರಾಬ್ಲಮ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಹಾಂಟೆಡ್ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಬ್ರೋಕರು ಹೇಳ್ತಿರ್ತಾರೆ, ಏನು ಹಾಂಟೆಡ್ ಇಲ್ಲ ಆ ತರ ಎಲ್ಲ ಏನೂ ಇಲ್ಲ, ಇದನ್ನ ಯಾವಾಗ ನಾವು ಪೋಸ್ಟ್ ಮಾಡಿದ್ವೋ ಜನಗಳು ನಮ್ಗೆ ಎಷ್ಟು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಓನರ್ ಎಷ್ಟು ಬರುತ್ತೆ ಎಷ್ಟೋಗುತ್ತೆ ಅನ್ನೋದ್ರ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಈ ಅಪಾರ್ಟ್ಮೆಂಟ್ ನ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಬೇಕು, ಅದಕ್ಕೆ ನೀವು ಸೂಟೇಬಲ್ ಅನ್ಸಿದ್ರಿ, ಅದಕ್ಕೆ ನಾನು ನಿಮ್ಗೆ ಕರ್ಕೊಂಡ್ ಬಂದಿರೋದು ಅಂತ ಹೇಳ್ತಿರ್ತಾರೆ. ಈ ಶೋಲಿಂಗ್ ಜಿಯಾಂಗ್ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾಳೆ, ಏನ್ ಹೇಳ್ತೀಯ ನೀನು, ಈ ಮನೆನ ರೆಂಟಿಗೆ ತಗೋಬಿಡು, ನೀನೇ ತಾನೇ ಹೇಳಿದ್ದು ಇದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ನ ಬ್ಯಾಕ್ ಬೋನ್ ಅಂತ, ಒಂದ್ ಕೆಲಸ ಮಾಡು, ನೀನೇನಾದ್ರೂ ಇಲ್ಲೇ ಇದ್ರೆ ಏನ್ ಗೊತ್ತು ಪಾಸಿಬಲ್ ಆಗಿ MH ಗೆ ನೀನು ಸೇರ್ಕೋಬಹುದು ಅಂತೆಲ್ಲ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಶೂಲಿಂಗಿಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಬ್ರೋಕರ್ ಕೂಡ ಜಿಯಾಂಗ್ ಹತ್ರ ಹೇಳ್ತಿದ್ದಾರೆ, ಮ್ಯಾಮ್ ನಿಮ್ಗೆ ಏನಾದ್ರೂ ಈ ಅಪಾರ್ಟ್ಮೆಂಟ್ ಇಷ್ಟ ಆದ್ರೆ ನಾವು ಇವತ್ತೇ ಅಗ್ರಿಮೆಂಟ್ ನ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಆಕ್ಚುಲಿ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಶೂಲಿಂಗು ಹೇಳ್ತಿರ್ತಾಳೆ, ಮಂಗು ಇವಾಗ ನಿಧಾನಕ್ಕೆ ಹುಷಾರಾಗ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಮತ್ತೆ ಖುಷಿ ಪಟ್ಕೊಂಡು ಹೇಳ್ತಿರ್ತಾಳೆ, ಆದ್ರೆ ಏನಂದ್ರೆ 1 ತಿಂಗಳಿಗೆ ಒಂದ್ಸತಿ ಅವರು ಹಿಂಗ್ ಲೈಬ್ರರಿಗೆ ಹೋಗ್ತಾರೆ, ಅದು ಅಲ್ದಲೆ ಇವತ್ತೇ ಅದು ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಜಿಯಾಂಗು ಫುಲ್ಲು ಖುಷಿಯಾಗಿ, ಏನ್ ಹೇಳ್ತಿದ್ಯಾ ನಿಜಾನ, ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಆ ಬ್ರೋಕರ್ ಹತ್ರ ಹೇಳ್ತಿರ್ತಾರೆ, ನೋಡಿ ನಾವು ಈ ಅಪಾರ್ಟ್ಮೆಂಟ್ ನ ತಗೋತೀವಿ, ಇದು ಏನೇನ್ ಪ್ರೊಸೀಜರ್ ಇದೆಯಲ್ಲ ಅದನ್ನೆಲ್ಲ ಇವ್ರ ಹತ್ರ ಮಾತಾಡ್ತಾ ಹೇಳ್ಬಿಟ್ಟು ಜಿಯಾಂಗು ಶೂಲಿಂಗ್ ನ ತೋರಿಸ್ಬಿಟ್ಟು ಅಲ್ಲಿಂದ ಹೊಡೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಈಗ್ಲೂ ಕೂಡ ಬಿಟ್ಟಿರೋದಿಲ್ಲ, ಅದೇ ಡೋರ್ ಕ್ಯಾಮ್ರಾದಲ್ಲಿ ಏನ್ ಆಚೆ ಆಗ್ತಿದೆ ಅಂತ ನೋಡ್ತಾರೆ. ಜಿಯಾಂಗ್ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಇದನ್ನ ನೋಡಿ ಹೀರೋ ಜಿಯಾಂಗ್ ಹೋದ್ಮೇಲೆ ಮೆತ್ತಿಗೆ ಬಾಗ್ಲು ತೆಗೆದು ನೋಡ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ಹೋಗಿರೋ ದಾರಿನೇ ನೋಡ್ಕೊಂಡು ಹೇಳ್ತಿರ್ತಾನೆ, ಏನು ಅವಳು ರೆಂಟಿಗೆ ಈ ಮನೆನ ಬೈ ಮಾಡ್ಲಿಲ್ವಾ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಅವ್ನ ಆಪೋಸಿಟ್ ಅಲ್ಲಿ ಅವ್ರಿಬ್ರು ಮನೆನ ರೆಂಟಿಗೆ ಅಂತ ನೋಡಕ್ ಹೋಗಿದ್ರಲ್ಲ ಅದ್ರದ್ದು ಡೋರು ಓಪನ್ ಆಗುತ್ತೆ. ಇದರಿಂದ ಹೀರೋ ಮತ್ತೆ ಡೋರ್ ನ ಮೆತ್ತಿಗೆ ಕ್ಲೋಸ್ ಮಾಡ್ಕೊಳ್ತಾರೆ. ಬ್ರೋಕರ್ ಮತ್ತೆ ಶೂಲಿಂಗು ಮಾತಾಡ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ಬ್ರೋಕರ್ ಹೇಳ್ತಿದ್ದಾರೆ, ಈಗ ಜಸ್ಟ್ ನಿಮ್ ಫ್ರೆಂಡ್ ID ಬೇಕು, ID ಎಲ್ಲ ವೆರಿಫೈ ಆದ್ಮೇಲೆ ಎಲ್ಲ ಓಕೆ ಇದ್ರೆ ಇವತ್ ನೈಟೇ ಬೇಕಾದ್ರೆ ನಿಮ್ ಫ್ರೆಂಡ್ ಈ ಮನೆಗೆ ಶಿಫ್ಟ್ ಆಗ್ಬೋದು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಶೂಲಿಂಗ್ ಮತ್ತೆ ಬ್ರೋಕರ್ ಮುಂದೆ ಹೋದ್ಮೇಲೆ ಮತ್ತೆ ಹೀರೋ ಡೋರ್ ತೆಗೆದ್ಬಿಟ್ಟು ನೋಡ್ತಿರ್ತಾನೆ. ಇಲ್ಲಿ ಆ ಬ್ರೋಕರ್ ಹಿಂದೆಯಿಂದ ಓಕೆ ಸೈನ್ ನ ಮಾಡಿ ತೋರಿಸ್ತಿರ್ತಾನೆ. ಈ ಡೀಲ್ ಪಕ್ಕಾ ಆಗಿದೆ ಅಂತ ಇಲ್ಲಿ ಅವನು ಸೈನ್ ಮಾಡಿ ತೋರಿಸಿದಾಗ ಹೀರೋ ಫುಲ್ಲು ಖುಷಿ ಪಡೋದನ್ನ ನಮ್ಗೆ ತೋರಿಸ್ತಾರೆ.
ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಲೈಬ್ರರಿಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಆ ಲೈಬ್ರರಿ ಹೆಸರು ಬಂದು ಸ್ಕೈ ಬುಕ್ ಅಂತ. ಇಲ್ಲಿ ಅವಳು ಹೋಗ್ತಿರುವಾಗ ಅಲ್ಲಿರೋ ರಿಸೆಪ್ಷನಿಸ್ಟ್ ಹೇಳ್ತಿರ್ತಾಳೆ, ಮ್ಯಾಮ್ ಸಾರಿ, ನೀವು ಲೈಬ್ರರಿಗೆ ಹಾಗೆ ಹೋಗೋಂಗಿಲ್ಲ, ಇಲ್ಲಿ ಯಾರೇ ಇದ್ರೂ ಮೆಂಬರ್ಶಿಪ್ ತಗೋಬೇಕು, ಅಷ್ಟೇ ಅಲ್ಲ ಅಪಾಯಿಂಟ್ಮೆಂಟ್ ಕೂಡ ತಗೋಬೇಕು, ಅವಾಗ ಮಾತ್ರನೇ ಲೈಬ್ರರಿ ಒಳಗಡೆ ಹೋಗೋಕ್ಕಾಗೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ಈಗ ನಾನು ಅಪಾಯಿಂಟ್ಮೆಂಟ್ ತಗೊಂಡ್ರೆ ಒಳಗಡೆ ಹೋಗ್ಬೋದಾ ಅಂತ. ಇಲ್ಲಿ ಅದಕ್ಕೆ ಆ ರಿಸೆಪ್ಷನಿಸ್ಟ್ ಹೇಳ್ತಿರ್ತಾರೆ, ಸಾರಿ ಮ್ಯಾಮ್, ಆಲ್ರೆಡಿ ಇವತ್ತಿಂದ ಏನೇನು ಬುಕ್ಕಿಂಗ್ ಇದೆಯೋ ಅದೆಲ್ಲ ಆಗೋಗ್ಬಿಡಿದೆ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಮಿಸ್ಟರ್ ಡೂಲೆ ಕೂಡ ಬರ್ತಾರೆ. ಇಲ್ಲಿ ಆ ರಿಸೆಪ್ಷನಿಸ್ಟ್ ಹಲೋ ಡೂಲೆ ಸರ್ ಅಂತ ಹೇಳ್ಬಿಟ್ಟು ಅವಳು ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ಕೊಂಡು ಮಿಸ್ಟರ್ ಡೂಲೆ ಜಿಯಾಂಗ್ನ ನೋಡಿದ್ಮೇಲೆ ಅಲ್ಲಿ ಹೀರೋಗೆ ಜಿಯಾಂಗ್ಗೆ ಕಿಸ್ ಕೊಡ್ತಿದ್ದು ಅನ್ನೋದು ಇಲ್ಲಿ ಡೂಲೆಗೆ ಗೊತ್ತಿರುತ್ತೆ. ಇಲ್ಲಿ ಅದನ್ನ ಅವನ್ನ ನೆನಪಿಸ್ಕೊತಿರೋದನ್ನು ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಜಿಯಾಂಗ್ ಅಂತ ಹೇಳ್ತಿರ್ತಾರೆ, ನೀನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ ಅಂತ. ಇದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಇಲ್ಲ ಅಂತ. ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನನ್ನ ಹತ್ರ ಇನ್ನೊಂದು ನಂಬರ್ ಅಲ್ಲಿ ಮೆಂಬರ್ಶಿಪ್ ಇದೆ, ನೀನು ವಿಚಾಟ್ ಅಲ್ಲಿ ಇದೆಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಆ ಸ್ಕ್ಯಾನ್ ಅನ್ನ ಕೊಟ್ಟಾಗ ಜಿಯಾಂಗ್ ಸ್ಕ್ಯಾನ್ ಮಾಡ್ಕೊಂಡು ಆ ರಿಸೆಪ್ಷನಿಸ್ಟ್ ಹತ್ರ ತೋರಿಸ್ತಿರ್ತಾಳೆ. ಇಲ್ಲಿ ಇವರಿಬ್ರಿಗೂ ಎಂಟ್ರಿ ಪಾಸ್ ಸಿಕ್ದಂಗೆ ಆಗುತ್ತೆ. ಈಗ ಇವರಿಬ್ರು ಒಳಗಡೆ ಹೋಗ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಹತ್ರ ಜಿಯಾಂಗು ಕೇಳ್ತಿರ್ತಾಳೆ, ನಾನು ಯಾರು ಅಂತಾನೆ ನಿಮಗೆ ಗೊತ್ತಿಲ್ಲ, ನೀವು ನನಗೆ ಯಾಕೆ ಹೆಲ್ಪ್ ಮಾಡಿದ್ರಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿದ್ದಾರೆ, ಮೋಸ್ಟ್ಲಿ ನೀನು ನನ್ನ ಮರ್ತೋಗಿದ್ಯಾ ಅನ್ಸುತ್ತೆ, ಆದ್ರೆ ನಾನಲ್ಲ, ಅವತ್ತು ಕಾಕ್ಟೇಲ್ ಪಾರ್ಟಿಲಿ ನಾನು ಮಿಸ್ ಆಗಿ ನಿಂಗೆ ಡಿಕ್ಕಿ ಹೊಡೆದಿದ್ದಲ್ಲ, ಅದ್ರ ಕಂಪನ್ಸೇಷನ್ ಅಂತ ತಗೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿದ್ದಾಳೆ, ಹಾ ನನಗೆ ನೆನಪಿದೆ. ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ಈ ಲೈಬ್ರರಿ ಬಂದು ಮೆಂಬರ್ಶಿಪ್ ಅಲ್ಲಿ ನಡೆಯೋದು, ಅದು ಅಲ್ದಲ್ಲ ಅಪಾಯಿಂಟ್ಮೆಂಟ್ ಕೂಡ ತಗೋಬೇಕು, ಅಷ್ಟೇ ಅಲ್ಲ ಒಂದ್ ದಿನದಲ್ಲಿ ಬರೀ 200 ಮೆಂಬರ್ಸಿಗೆ ಅಷ್ಟೇ ಅಪಾಯಿಂಟ್ಮೆಂಟ್ ಕೊಡೋದು, ನೆಕ್ಸ್ಟ್ ಸತಿಯಿಂದ ಬಂದಾಗ ಅಪಾಯಿಂಟ್ಮೆಂಟ್ ತಗೊಳ್ಳೋದನ್ನ ಮರಿಬೇಡ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಸರಿ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಥ್ಯಾಂಕ್ಸ್ ಕೂಡ ಹೇಳ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಶಿಫ್ಟ್ ಆಗಿ ಜಿಯಾಂಗ್ ಲೈಬ್ರರಿಯಲ್ಲೆಲ್ಲ ಲಿಂಕ್ ಮಾಂಗ್ ನ ಹುಡುಕ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಫೈನಲಿ ಜಿಯಾಂಗಿಗೆ ಲಿಂಕ್ ಮಾಂಗ್ ಸಿಗ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಲಿಂಕ್ ಮಾಂಗ್ ನ ತೋರಿಸ್ತಾರೆ. ಇಲ್ಲಿ ಅವರು ಒಂದು ಬುಕ್ ನ ಓದ್ತಾ ಇರ್ತಾರೆ. ಇಲ್ಲಿ ಜಿಯಾಂಗ್ ಅವ್ರನ್ನ ನೋಡಿದ ತಕ್ಷಣ ಫುಲ್ ಸ್ಟಡಿ ಆಗಿ ಮತ್ತೆ ಅವಳ ಡ್ರೆಸ್ನೆಲ್ಲ ಸರಿ ಮಾತ್ರ ಮಾತಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಇನ್ನೇನು ಸ್ವಲ್ಪ ದೂರ ಇದೆ ಅನ್ನೋಷ್ಟರಲ್ಲಿ ಅವರು ಬುಕ್ ನ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿಂದ ಎದ್ದೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಅರ್ಧ ದಾರಿಲೇ ಬೇರೆ ಕಡೆಗೆ ತಿರುಗೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಲಿಂಕ್ ಮಾಂಗ್ ಎಲ್ಲೆಲ್ಲಿ ಹೋಗ್ತಾರೋ ಜಿಯಾಂಗ್ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಅಲ್ಲೆಲ್ಲೇ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಇವಳು ಫಾಲೋ ಮಾಡಿದ್ಮೇಲೆ ಇಲ್ಲಿ ಲಿಂತೆ ಮಾಂಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಜಿಯಾಂಗ್ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಇಲ್ಲಿ ಲಿಂತೆ ಮಾಂಗ್ ಜಿಯಾಂಗ್ ಹತ್ರ ಕೇಳ್ತಿರ್ತಾರೆ, ಮಿಸ್ ನೀವು ನನ್ಗನ್ಸುತ್ತೆ ನೀವು ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ, ಏನಾದ್ರೂ ಪ್ರಾಬ್ಲಮ್ ಏನ್ ವಿಷಯ ಹೇಳಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಮಿಸ್ಟರ್ ಲಿಂಗ್ ನಾನು ಆಕ್ಚುಲಿ ಇಲ್ಲಿಗೆ ಬಂದಿರೋದೇ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಹೆಸರು ಜಿಯಾಂಗ್ ಜಿನ, ನಾನು ಓದ್ ವೀಕಿನ MH ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, ನಾನು ಲಾಸ್ಟ್ ರೌಂಡ್ವರೆಗೂ ಕೂಡ ಹೋಗಿದ್ದೆ, ಯಾವುದೋ ಒಂದು ಪರ್ಸನಲ್ ರೀಸನ್ ಇಂದ ನಾನು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ರು ಕೂಡ ನನ್ನನ್ನ ಫೇಲ್ ಅಂತ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರು. MH ಅಲ್ಲಿ ನಾನು ಕೆಲಸ ಮಾಡೋದು ನನ್ ಚಿಕ್ಕವಳಿದ್ದಾಗಿಂದನೂ ಡ್ರೀಮ್ ಅಂತ ಹೇಳ್ತಿರ್ತಾಳೆ. ನಂಗೆ ರಿಗ್ರೆಟ್ ಪಡಕ್ಕೆ ಇಷ್ಟ ಇರಲಿಲ್ಲ, ನಂಗೆ ಬೇರೆ ಯಾವ್ದು ದಾರಿ ಕಾಣಿಸ್ಲಿಲ್ಲ, ಅದಕ್ಕೆ ನಾನು ನಿಮ್ಮನ್ನ ಮೀಟ್ ಮಾಡಕ್ ಬಂದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಲಿಂಕ್ ಮಾಂಗ್ ಹೇಳ್ತಿರ್ತಾರೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಇನ್ಚಾರ್ಜ್ ಬಂದು ನಾನು, ಪರ್ಸನಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕೆಲಸ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಕಂಪ್ನಿ ಲೀಡರ್ಶಿಪ್ ಅವರೇ ಡಿಸಿಷನ್ ತಗೊಂಡಿದ್ದಾರೆ, ಅಂದ್ರೆ ಮಧ್ಯದಲ್ಲಿ ಇದನ್ನೆಲ್ಲ ಮಾತಾಡೋದಕ್ಕೆ ನನಗೆ ರೈಟ್ಸ್ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಈ ಮಾತನ್ನೆಲ್ಲ ಇಲ್ಲಿ ಡೂಲೆ ಕೂಡ ಕೇಳಿಸ್ಕೊತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ ಕೈಯಲ್ಲಿ ಚೂಯಿಂಗ್ ಗೋಯಿಂಗ್ ಅವ್ರದ್ದು ಬಯೋಗ್ರಫಿ ಇದೆ ಅಂತ ಹೇಳ್ತಿರ್ತಾಳೆ. ಇದ್ರಲ್ಲಿ ನ್ಯಾಚುರಲ್ ಲಾಸ್, ಲೀಗಲ್ ಲಾಸ್, ಸೋಷಿಯಲ್ ಲಾಸ್ ಗಳದೆಲ್ಲ ಇದೆ, ಹಂಗಂದ್ರೆ ನಿಮ್ಗೆ ಲಾ ಅಲ್ಲಿ ಇಂಟ್ರೆಸ್ಟ್ ಇದೆ ಮತ್ತೆ ಕನೆಕ್ಷನ್ ಇದೆ ಅಂತ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ನನ್ಗನ್ಸುತ್ತೆ ನೀವು ಈ ಕನೆಕ್ಷನ್ ಗಳಿಂದಾನೇ ಹೊರಗಡೆಯಿಂದ ಯಾವ್ದೇ ತರ ಲೀಡರ್ಶಿಪ್ ಇಂಟರ್ಫಿಯರೆನ್ಸ್ ಮಾಡಲ್ಲ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ನಾವು ಈ ಕನೆಕ್ಷನ್ ಗಳನ್ನೆಲ್ಲ ಬಿಟ್ಟಾಕ್ಬಿಡೋಣ, ನೀವೇ ನನ್ನನ್ನ ಪ್ರಾಮಾಣಿಕವಾಗಿ ಇಂಟರ್ವ್ಯೂ ತಗೊಳ್ಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಲಿಂಕ್ ಮಾಂಗ್ ಹೇಳ್ತಿರ್ತಾರೆ, ಸರಿ ಆಯ್ತು, ನಾನು ನಿನ್ಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ನಾನೇ ನಿನ್ಗೆ ಇಂಟರ್ವ್ಯೂ ತಗೋತೀನಿ. ಈಗ ನನ್ನ ಪ್ರಶ್ನೆ ಏನಂದ್ರೆ ಈ ಲೈಬ್ರರಿನೇ ತಗೊಳ್ಳೋಣ, ಇದಕ್ಕೆ ನಾವು ಇನ್ವೆಸ್ಟ್ ಮಾಡ್ಬೇಕಾ ಬೇಡ್ವಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಜಿಯಾಂಗ್ ಲೈಬ್ರರಿನ ನೋಡ್ಕೊಂಡು ಹೇಳ್ತಿರ್ತಾಳೆ, ಈ ಲೈಬ್ರರಿ ಲೊಕೇಶನ್ ಬಂದು ಒಂದು ಪ್ರೈಮ್ ಲೊಕೇಶನ್ ಆಗಿದೆ, ಜಾಗ, ಡಿಸೈನ್, ಸರ್ವಿಸ್ ಎಲ್ಲ ಅಲ್ಟ್ರಾ ಮಾಡರ್ನ್ ಆಗಿದೆ, ಮತ್ತೆ ಅಷ್ಟೇ ಅಲ್ಲ ಇಲ್ಲಿ ಬರೀ 2 ಮೆಂಬರ್ಸ್ಗೆ ನೋ ಲಿಮಿಟ್ ಆಗಿ ಫ್ರೀ ಆಕ್ಸೆಸ್ ಅಪಾಯಿಂಟ್ಮೆಂಟ್ ನ ಕೊಡ್ತಾರೆ. ಸೊ ಇಲ್ಲಿರೋ ಓನರು ಪಬ್ಲಿಕ್ ಸರ್ವಿಸ್ಗೋಸ್ಕರ ಈ ಲೈಬ್ರರಿನ ನಡೆಸ್ತಿದ್ದಾರೆ, ಹೊರತು ಯಾವುದೇ ತರ ಪ್ರಾಫಿಟ್ ನ ಮಾಡ್ಕೋಬೇಕು ಅಂತ ಈ ಲೈಬ್ರರಿನ ನಡೆಸ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಲಿಂಕ್ ಮಾಂಗು ಹೇಳ್ತಿರ್ತಾರೆ, ನೀವು ಹೇಳಿದಂಗೆ ಈ ಲೈಬ್ರರಿ ಓನರು ತುಂಬಾ ದೊಡ್ಡ ಮನ್ಸಿರೋರೆ, ಆದ್ರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಜಿಯಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಈ ಲೈಬ್ರರಿ ಓನರ್ ಬಂದು ಸೋಷಿಯಲ್ ಸರ್ವರ್ ಆದ್ರೆ ಬಟ್ ಅವರು ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಲೈಬ್ರರಿ ಓನರು ಲೈಬ್ರರಿನ ಮಾಡಿದ್ರು .com ಮಾರ್ಕೆಟ್ ಲಿಸ್ಟ್ ಅಲ್ಲಿ 200 ಮೆಂಬರ್ಸ್ ನ ಲಿಮಿಟೆಡ್, ಯಾಕೆಂದ್ರೆ ಹಂಗರ್ ಮಾರ್ಕೆಟ್ಗೆ ಈ ಬುಕ್ ನ ಪ್ರಮೋಟ್ ಮಾಡಕ್ಕೆ ಇಂಟರ್ನೆಟ್ ಸ್ಟಾರ್ ಮತ್ತೆ ಬುಕ್ ರೈಟರ್ ರೀಡರ್ ನ ಪ್ರಮೋಷನ್ ಗೆ ಕರ್ಕೊಂಡ್ ಬಂದ್ರು. ಈ ಲೈಬ್ರರಿ ಓನರು ಬುಕ್ ನ ಸೇಲ್ ಮಾಡ್ತಾರೆ ಇ ಕಾಮರ್ಸ್ ಬುಕ್ ಸೇಲ್ಸ್ ಅಲ್ಲಿ. ಇದ್ರಿಂದ
ಅದರಿಂದ ಇಲ್ಲಿರೋ ಬುಕ್ಸ್ ಗಳೆಲ್ಲ ತುಂಬಾನೇ ಜಾಸ್ತಿ ಸೇಲ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಲಿಮ್ ಮಾಂಗ್ ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ನೀವು ಜಾಸ್ತಿ ಎಲ್ಲಾನು ಅಬ್ಸರ್ವ್ ಮಾಡ್ತೀರಾ ಅನ್ಸುತ್ತೆ ಅಂದ್ಬಿಟ್ಟು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಆಕ್ಚುಲಿ ಈ ಲೈಬ್ರರಿಗೆ ನಾನು ಇದೇ ಮೊದಲನೇ ಸರಿ ಬಂದಿರೋದು. ನಾನು ಬರುವಾಗ ಇಲ್ಲಿರೋ ಎಲ್ಲ ಹೆಲ್ಪರ್ ಗಳು ಕೆಲವು ಬಾಕ್ಸಸ್ ಗಳನ್ನ ಡೆಲಿವರಿ ಮಾಡ್ತಿದ್ರು. ಆಗ ನನ್ಗೆ ಅನಿಸ್ತಾ ಬಾಕ್ಸಸ್ ಒಳಗಡೆ ಬುಕ್ ಇರೋದು ಅಂತ. ನಾನು ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿದಾಗ ನನಗೆ ಗೊತ್ತಾಯ್ತು ಈ ಕಾಮರ್ಸ್ ವೆಬ್ಸೈಟ್ ಇಂದ ಈ ಬುಕ್ ಗಳು ಬೈ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವೇನಾದ್ರೂ ಈ ಲೈಬ್ರರಿಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಏನ್ ಹೇಳೋದಂದ್ರೆ ನಾವ್ ಈ ಬಿಸ್ನೆಸ್ ನ ಇನ್ನೂ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಇಲ್ಲಿ ಅದಕ್ಕೆ ಲಿಂಕ್ ಮಾಂಗು ಹೇಳ್ತಿರ್ತಾರೆ, ಓಕೆ ನಿನ್ ಇಂಟರ್ವ್ಯೂ ಆಗಿದೆ, ನಿನ್ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಅದ್ರ ಬಗ್ಗೆ ನನ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳಕ್ಕೆ ಟೈಮ್ ಬೇಕು ಅಂತ ಹೇಳ್ತಿರ್ತಾರೆ. ಲಿಂಕ್ ಮಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವಿನ್ನ ಹೊರಡ್ಬೋದು ಅಂತ. ಇಲ್ಲಿ ಜಿಯಾಂಗು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ಬಿಟ್ಟು ಆಮೇಲೆ ಹೇಳ್ತಿರ್ತಾಳೆ, ರಿಸಲ್ಟ್ ಏನೇ ಆಗಿರ್ಲಿ ನೀವು ನಿಮ್ ಪ್ರೀಶಿಯಸ್ ಟೈಮ್ ನ ನನ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಅದೇ ಟೈಮ್ಗೆ ಅಲ್ಲಿಗೆ ಲೈಬ್ರರಿ ಒಬ್ಬ ವರ್ಕರ್ ಬಂದ್ಬಿಟ್ಟು, ಮಿಸ್ಟರ್ ಲಿಂಕ್ ನೋಡಿ ಈ ಮಂತಿನ ಬುಕ್ ಸೇಲ್ಸ್ ಆಗಿರೋ ರಿಪೋರ್ಟ್ ಅಂತ ಅನ್ಬಿಟ್ಟು ಇಲ್ಲಿ ಮಿಸ್ಟರ್ ಲಿಂಕ್ ಅಲ್ಲಿ ಕೊಡ್ತಿದ್ದಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಲಿಂಕ್ ಮಾಂಗೇನೆ ಆ ಲೈಬ್ರರಿಯ ಓನರ್ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಶೂಟಿಂಗ್ ಗೆ ಲೇಟ್ ಆಗಿ ಬಂದಿರ್ತಾಳೆ. ಅಲ್ಲಿರೋ ಇಬ್ರು ಎಂಪ್ಲಾಯಿಗಳು ಹೇಳ್ತಿರ್ತಾರೆ, ನೀನು ಯಾಕೆ ಇಷ್ಟೊಂದು ಲೇಟ್ ಆಗಿ ಬಂದಿದ್ಯಾ ನೋಡು, ಇನ್ನೇನದು ಮುಗ್ದೋಗಕ್ಕೆ ಬಂದಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗು ಹೇಳ್ತಿರ್ತಾಳೆ, ಸಾರಿ ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು, ನನ್ನ ಫ್ರೆಂಡಿಗೆ ನಾನು ನೀಡಿತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಿರ್ತಾಳೆ. ಅವರಿಬ್ರು ನಿಂತಿರೋರು ಹೇಳ್ತಿರ್ತಾರೆ, ನೋಡು ಮತ್ತೆ ಅವರು ಕೋಪ ಮಾಡ್ಕೋತಿದ್ದಾರೆ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಅವರು ಹೇಳ್ತಾ ಇರ್ತಾರೆ, ಇನ್ನು ಎಷ್ಟೊತ್ತಾಗುತ್ತೆ, ಏನ್ ಮಾಡ್ತಿದ್ರ ಬೆಳಗ್ಗೆಯಿಂದ, ನೀವು ಏನು ಕೆಲಸನೇ ಮಾಡ್ತಿಲ್ಲ ಹಾಗೆ ಅಂತ ಅವರು ಕಿರ್ಚಾಡ್ತಿರ್ತಾರೆ. ಅದಕ್ಕೆ ಶೂಲಿಂಗು ಕೇಳ್ತಿರ್ತಾರೆ ಅವ್ರು ಯಾರು ಅಂತ. ಇಲ್ಲಿ ಅದಕ್ಕೆ ಇಬ್ರು ವ್ಯಕ್ತಿಗಳು ಹೇಳ್ತಾ ಇದಾರೆ, ಅವರು ಕ್ಲೈಂಟ್ ಬೆಳಗ್ಗೆಯಿಂದಾನೆ ಹಿಂಗೆ ಟಾರ್ಚರ್ ಕೊಡ್ತಿದ್ದಾನೆ, ನಮ್ಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡಿದೆ, ನೋಡು ನೋಡು ಮತ್ತೆ ಆ ಹುಡುಗಿನ ಹಿಡ್ಕೋತಾ ಇದ್ದಾನೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಕ್ಲೈಂಟ್ ನ ತೋರಿಸ್ತಾರೆ. ಇಲ್ಲಿ ಆ ಕ್ಲೈಂಟ್ ಮಾಡೆಲ್ ನ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ತಾ ಇರ್ತಾನೆ. ಇಲ್ಲಿ ಅವನು ಬೇಕು ಬೇಕು ಅಂತಾನೆ ಅವಳನ್ನ ಟಚ್ ಮಾಡ್ತಾನೆ. ನೋಡಿ ಶೂಲಿಂಗಿಗೆ ಫುಲ್ಲು ಕೋಪ ಬರ್ತಿರುತ್ತೆ. ಶೂಲಿಂಗ್ ಪಕ್ಕದಲ್ಲಿರೋ ಇಬ್ರು ಹೇಳ್ತಾ ಇರ್ತಾರೆ, ನೋಡು ನೋಡು ಅವನೇ ಮಾಡೆಲ್ ಆಗ್ಬೇಕು ಅಂತ ಓಡಾಡ್ತಿದ್ದಾನೆ ಅನ್ನೋ ತರ ಇಲ್ಲಿ ಆಡ್ತವನೆ ಅಂತೆಲ್ಲ ಹೇಳ್ತಿರ್ತಾರೆ. ಶೂಲಿಂಗ ಆ ವ್ಯಕ್ತಿ ಹತ್ರ ಇರೋ ಕಾಫಿನ ತಗೊಂಡು ಹೋಗ್ಬಿಟ್ಟು ಆ ಕ್ಲೈಂಟ್ ಹತ್ರ ಹೋಗಿ ನಿಂತ್ಕೋತಾಳೆ. ಸರ್ ತಗೊಳ್ಳಿ, ನಿಮ್ಗೋಸ್ಕರ ನಾನು ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವನು ಆ ಮಾಡೆಲ್ ಜೊತೆ ಫುಲ್ಲು ಬಿಸಿ ಇರ್ತಾನೆ. ಅವಳು ಎಷ್ಟೇ ದೂರ ತಳ್ಳಿದ್ರು ಕೂಡ ಇಲ್ಲಿ ಸೊಂಟದ ಮೇಲೆ ಕೈ ಹಿಡ್ಕೊ, ಅಲ್ಲಿ ಹಿಡ್ಕೊ ಅಂತ ಎಲ್ಲ ಕಡೆ ಟಚ್ ಮಾಡ್ತಿರ್ತಾನೆ. ಇಲ್ಲಿ ಶೂಲಿಂಗು ಹೇಳ್ತಾಳೆ, ಸರ್ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಕಾಫಿ ಮಾಡ್ಕೊಂಡ್ ಬಂದಿರೋದು, ತಗೊಳ್ಳಿ ವೇಸ್ಟ್ ಮಾಡಬೇಡಿ ಅಂತ. ಇಲ್ಲಿ ಅದಕ್ಕೆ ಕ್ಲೈಂಟ್ ನಾನು ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ, ನಂಗೆ ಬೇಡ ಅಂದ್ರೆ ಬೇಡ ಅಂತ ಅವನು ಕಿಚ್ಚಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ ಕಾಫಿದು ಕ್ಯಾಪ್ ತೆಗೆದ್ಬಿಟ್ಟು ಎಲ್ಲಾನು ಆ ಕ್ಲೈಂಟ್ ಮೇಲೆನೆ ಉಯ್ದು ಬಿಡ್ತಾಳೆ. ಇಲ್ಲಿ ಅದಕ್ಕೆ ಆ ಕ್ಲೈಂಟ್ ಶೂಲಿಂಗ್ ಹತ್ರ ಕೇಳ್ತಿರ್ತಾರೆ, ನೀನು ಏನ್ ಮಾಡ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಏನು ನಾನು ಏನ್ ಮಾಡ್ತಿದ್ದೀನ, ನಿನ್ನಷ್ಟು ದೊಡ್ಡ ಆರಗೆಂಟ್ ದುರಾಂಕಾರಿ ಅಹಂಕಾರಿನೆಲ್ಲ ನಾನು ನೋಡೇ ಇಲ್ಲ ಅಂತ ಹೇಳಿ. ಶೂಲಿಂಗ್ ಅಲ್ಲೊಂದು ಟೇಬಲ್ ಇರುತ್ತೆ, ಅದ್ರ ಮೇಲೆ ಆ ಕಪ್ನ ತಗೊಂಡೋಗಿ ಇಡ್ತಿರ್ತಾಳೆ. ಆ ಕ್ಲೈಂಟ್ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ, ನೀನು ಅಲ್ಲೇ ನಿಂತ್ಕೊಂಡು ನಿನ್ನ ಹೆಸರೇನು, ನಾನು ನಿನ್ ಮೇಲೆ ಕಂಪ್ಲೇಂಟ್ ನ ರೈಸ್ ಮಾಡ್ತೀನಿ, ನಿನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ, ನಿಂಗೆ ಎಷ್ಟು ಧೈರ್ಯ ನನ್ನ ಮೇಲೆ ಕಾಫಿ ಹಾಕಕ್ಕೆ ಹಾಗೆ ಹೇಗೆ ಅಂತೆಲ್ಲ ಕಿರ್ಚಾಡ್ತಿರ್ತಾನೆ. ಆ ಕಪ್ ಇಡೋ ಟೇಬಲ್ ಹತ್ರ ಇನ್ನೊಂದು ಕಾಫಿ ಲೋಟ ಇರುತ್ತೆ, ಅದರಲ್ಲಿ ಕಾಫಿ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ಹೇಳ್ತಿರ್ತಾಳೆ, ಸರಿ ಆಯ್ತು ಗೋ ಹೆಡ್, ನಾನು ಈಗಲೇ ಈ ಕಂಪ್ನಿನ ರಿಸೈನ್ ಮಾಡ್ತಿದ್ದೀನಿ, ಈಗಲೇ ಈ ಕೆಲಸನ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಕಾಫಿನ ತೆಗೆದು ಅವ್ನ ಮಕ್ಕದ ಮೇಲೆ ಚೆಲ್ತಾಳೆ. ಅವಳ ಐಡೆಂಟಿ ಕಾರ್ಡ್ನ ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟು ಹೇಳ್ತಿರ್ತಾಳೆ, ನೀನ್ ಏನಾದ್ರು ಮಾಡ್ಕೊ ಅಂತ. ಶೂಲಿಂಗ್ ಅಲ್ಲಿಂದ ಹೋದ್ಮೇಲೆ ಆ ಕ್ಲೈಂಟ್ ಹೇಳ್ತಿರ್ತಾನೆ, ಓ ಮೈ ಗಾಡ್ ಇದು ಎಷ್ಟು ಎಂಬಾರಸ್ಮೆಂಟ್, ಯಾರು ಹುಡುಗಿ ಬಾಸ್ ಯಾರು ಅಂತ ಅವನು ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಇಲ್ಲಿ ಶೂಲಿಂಗ್ ವಾಪಸ್ ಬಂದಾಗ ಮೇಲ್ಗಡೆ ಇದ್ದ ಇಬ್ರು ಹುಡುಗರು ಹೇಳ್ತಿರ್ತಾರೆ, ವಾವ್ ನೀನು ಎಷ್ಟು ಗ್ರೇಟ್ ಬಿಡು, ನಾವಂತೂ ಇದನ್ನೆಲ್ಲ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಂತ. ಇಲ್ಲಿ ಶೂಲಿಂಗಿಗೆ ಎಲ್ಲರೂ ಅಪ್ರಿಶಿಯೇಷನ್ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅದೇ ಟೈಮ್ಗೆ ಅವಳಿಗೆ ಒಂದು ಮೇಲ್ ಬರುತ್ತೆ. ಇಲ್ಲಿ ಅವಳು ಓಪನ್ ಮಾಡಿ ನೋಡಿದಾಗ MS ಅಲ್ಲಿ ಅವಳಿಗೆ ಆಲ್ರೆಡಿ ಜಾಯ್ನಿಂಗ್ ಲೆಟರ್ ಬಂದ್ಬಿಟ್ಟಿರುತ್ತೆ. ಇದನ್ನ ನೋಡಿ ಅವಳು ಫುಲ್ಲು ಖುಷಿಯಾಗಿ, ವಾವ್ ಇದು ಇಷ್ಟೊಂದು ಈಸಿನ, ನಂಗಂತೂ ನಂಬಕ್ಕೆ ಆಗ್ತಿಲ್ಲ ಅಂತ ಅವಳು ಫುಲ್ಲು ಎಕ್ಸೈಟೆಡ್ ಆಗ್ಬಿಟ್ಟಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ತಿಂತ ಹೇಳ್ತಿರ್ತಾಳೆ, ನಾನು ಕನ್ಫೆಸ್ ಮಾಡ್ಕೋಬೇಕಾ ಅಂತ. ಇಲ್ಲಿ ಅವಳು ನಾನು ಕನ್ಫೆಸ್ ಮಾಡ್ಕೊಳ್ಳಲ್ಲ ಅಂತ ತಿಂತಿರ್ತಾಳೆ. ಲಾಸ್ಟ್ ಪೀಸ್ ತಿನ್ನುವಾಗ ಇಲ್ಲ ನಾನು ಕನ್ಫೆಸ್ ಮಾಡ್ಲೇಬೇಕು ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಜಿಯಾಂಗ್ದು ಕಾಲ್ ಶೂಲಿಂಗು ಹೆಲೋ ಜಿಯಾಂಗ್ ಅಂತ ಹೇಳ್ತಿರ್ತಾಳೆ. ಅಲ್ಲಿಂದ ಜಿಯಾಂಗು ಫುಲ್ಲು ಖುಷಿಯಲ್ಲಿ ಹೇಳ್ತಿರ್ತಾಳೆ, ನಾನು MH ಕಂಪ್ನಿಗೆ ಸೇರ್ಕೊಬಿಟ್ಟೆ ಅಂತ. ಇದನ್ನ ಕೇಳಿ ಶೂಲಿಂಗ್ ಕೂಡ ಫುಲ್ಲು ಖುಷಿ ಪಟ್ಕೊಂಡು ಅವಳು ಅಲ್ಲಿ ನಿಜವಾಗ್ಲೂ ಅಂತ ಅವಳು ಫುಲ್ಲು ಖುಷಿ ಪಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಾ ಇರ್ತಾಳೆ, ಒಂಥರ ಗೇಮ್ ಅಲ್ಲಿ ಇರೋ ಹೀರೋಯಿನ್ ತರ ನೀನು ನೋಡ್ಕೋಬೇಕಾದ್ರೆ ನೀನು ಬೇಗನೆ ಎಲ್ಲದಕ್ಕಿಂತ ಟಾಪ್ ಅಲ್ಲಿ ಸೇರ್ತೀಯ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿಧಾನಕ್ಕೆ ಇರ್ಚು, ನೀನು ಇವಾಗ ಕಂಪ್ನಿಲಿ ಇದೆತಾನೆ, ನಿಮ್ ಬಾಸು ನಿನ್ ಮೇಲೆ ರೇಗಾಡ್ತಾರ ಅಷ್ಟೇ ಅಂತ ಹೇಳಿ. ಅದಕ್ಕೆ ಶೂಲಿಂಗು ಏನು ಪರವಾಗಿಲ್ಲ ಬಿಡು, ನಾನು ರಿಸೈನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇದು ಮಾತನ್ನ ಕೇಳಿ ಜಿಯಾಂಗು ಫುಲ್ಲು ಶಾಕ್ ಆಗಿ ಯಾಕೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಒಂದು ಕ್ಲೈಂಟ್ ನಾನು ಮಾಡೆಲ್ಗೆ ತುಂಬಾನೇ ಕಾಟ ಕೊಡ್ತಿದ್ದ, ನನಗೆ ಫುಲ್ಲು ಕೋಪ ಬಂದು 2 ಕಪ್ ಕಾಫಿ ತೆಗೆದು ಅವ್ನ ಮಕ್ಕದ ಮೇಲೆ ಎಸ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ.
ಆಮೇಲೆ ನಾನು ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಮಾಡಿದೆ ಅಂತ ಕೂಡ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನಂತೂ ನೀನೇ ಬಿಡು, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ನಾಳೆಯಿಂದ ನಿನ್ಗೆ ಕೆಲಸ ಹುಡ್ಕೋಣ ಬಿಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಅದ್ರ ಅವಶ್ಯಕತೆ ಏನೂ ಇಲ್ಲ, ನಾನು ಆಲ್ರೆಡಿ ಎಲ್ಲಾನು ಫಿಗರ್ ಔಟ್ ಮಾಡಿದೀನಿ, ಅದನ್ನು ಕುಕೀಸ್ ತಿಂತಾನೆ ಅಂತ ಹೇಳ್ತಿರ್ತಾಳೆ. ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಜಿಯಾಂಗ್ ಜನ್, ನಾನು ನಿಂತರ ಅಲ್ಲ, ನಾನು ಆಫೀಸ್ ಲೇಡಿ ಆಗಿರೋದ್ರಿಂದ 2 ವರ್ಷದಿಂದ ನಂಗೆ ನಿಜ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನಗೆ ಗೊತ್ತಾ ನನ್ಗೆ ನಾವೆಲ್ಸ್ ಬರೆಯೋದು ಚಿಕ್ಕ ವಯಸ್ಸಿಂದನೂ ನನ್ಗೆ ಡ್ರೀಮ್ ಅಂತ ಹೇಳ್ತಿರ್ತಾಳೆ. ಆ ನೋವೆಲ್ ಅಲ್ಲಿ ಒಂದು ಪರ್ಫೆಕ್ಟ್ ಹೀರೋ ಇರಬೇಕು, ಯಾವ ತರ ಅಂದ್ರೆ ಈಗ ನನ್ನ ಮೈಂಡ್ ಅಲ್ಲಿ ಇದೆಯಲ್ಲ ಆ ತರ ಅವ್ನಿಗೆ 250 ಅಬೋ IQ ಇರಬೇಕು, ಅವನು ಪರ್ಫೆಕ್ಟ್ ಬಾಡಿ ಇರಬೇಕು, ಮತ್ತೆ ಅವನು ತುಂಬಾ ಕ್ಯೂಟ್ ಆಗಿ ಕಾಣಿಸ್ಬೇಕು, ಅವನು ವೈಟ್ ಇರಬೇಕು, ಮತ್ತೆ ಲಾಂಗ್ ಹೇರ್ ಇರಬೇಕು, ಫೇಸ್ ರೌಂಡ್ ಇರಬೇಕು, ಮತ್ತೆ ಡಿಂಪಲ್ ಬೀಳ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಿರ್ತಾಳೆ. ಶೂಲಿಂಗ ಜಿಯಾಂಗಿಗೆ ಈ ತರ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಕಿಟಕಿ ಕಡೆಗೆ ನೋಡ್ತಿರ್ತಾಳೆ. ಅಲ್ಲಿ ಒಂದು ಹುಡುಗ ಸೇಮ್ ಅವಳು ಯಾವ ತರ ಎಕ್ಸ್ಪ್ಲೇನ್ ಮಾಡಿರ್ತಾಳೋ ಅದೇ ತರನೇ ಒಂದು ಹುಡುಗ ಪಾಸ್ ಆಗ್ತಿರೋದನ್ನ ಇಲ್ಲಿ ಅವಳು ನೋಡಿ ಫುಲ್ಲು ಅಲ್ಲೇ ಕಳ್ದೋಗ್ಬಿಡ್ತಾಳೆ. ಇಲ್ಲಿ ಆ ಹುಡುಗ ನಡ್ಕೊಂಡ್ ಬರ್ತಿರೋದು, ಮತ್ತೆ ಶೂಲಿಂಗ್ ಆ ಹುಡುಗನ್ನೇ ನೋಡ್ತಿರೋದು. ಇಲ್ಲಿ ಅವನು ನಡ್ಕೊಂಡು ಶೂಲಿಂಗ್ ಯಾವ ಕೆಫೆಯಲ್ಲಿ ಕೂತಿರ್ತಾಳಲ್ಲ ಅದೇ ಕೆಫೆಗೆ ಅವನು ಕೂಡ ಬರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಜಿಯಾಂಗ್ ಹತ್ರ ಹೇಳ್ತಾ ಇದ್ದಾಳೆ, ನನ್ ಡ್ರೀಮ್ ಬಾಯ್ ನನ್ಗೆ ಸಿಕ್ಬಿಟ್ಟ ಅಂತ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ನಿನ್ಗೆ ಡೋರ್ ಕೋಡ್ ನ ಕಳ್ಸಿದೀನಿ, ಈಗ ನಾನು ಹೋಗ್ಬೇಕು, ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಆ ಹುಡುಗ ಫುಲ್ ಸ್ಲೋ ಮೋಷನ್ ಆಗಿ ಶೂಲಿಂಗ್ ಕಡೆಗೆ ನಡ್ಕೊಂಡ್ ಬರ್ತಿರೋದನ್ನ ತೋರಿಸ್ತಾ ಇರ್ತಾರೆ. ಇಲ್ಲಿ ಶೂಲಿಂಗ್ ಕೂಡ ಫುಲ್ಲು ಅವನ್ನೇನೆ ನೋಡ್ತಾ ಇರ್ತಾರೆ. ಆ ಹುಡುಗ ಹೋಗಿ ಶೂಲಿಂಗ್ ಆಪೋಸಿಟ್ ಡೈರೆಕ್ಷನ್ ಹೋಗಿ ಕುತ್ಕೊಳ್ಳೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಶೂಲಿಂಗ ಹುಡುಗನ ನೋಡಿ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿರ್ತಾಳೆ, ಕದ್ದು ಅವನ್ನೇ ನೋಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀರೆ ಶಿಫ್ಟ್ ಆಗಿ ಶೂಲಿಂಗ ಶಾಪ್ ಕೀಪರ್ ಹತ್ರ ಹೋಗ್ಬಿಟ್ಟು, ಎಕ್ಸ್ಕ್ಯೂಸ್ ಮಿ ಮಿಸ್, ಆ ಹುಡುಗ ಇದಾರಲ್ಲ ಅವರು ಯಾವಾಗ್ಲೂ ಈ ಶಾಪಿಗೆ ಬರ್ತಾರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶಾಪ್ ಕೀಪರ್ ಕೂಡ ಹೇಳ್ತಿರ್ತಾರೆ, ಅವರು ಯಾವಾಗ್ಲೂ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಹೇಳಿ ಶೂಲಿಂಗು ಫುಲ್ಲು ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಪೇಪರ್ ಇಟ್ಟಿರ್ತಾರೆ. ಇಲ್ಲಿ ಆ ಅಡ್ವರ್ಟೈಸ್ಮೆಂಟ್ ಪೇಪರ್ ಅಲ್ಲಿ ಏನಿರುತ್ತೆ ಅಂದ್ರೆ ಆ ಶಾಪಿಗೆ ಒಬ್ರು ಪಾರ್ಟ್ ಟೈಮರ್ ಬೇಕಾಗಿರುತ್ತೆ. ಇದನ್ನ ಇಲ್ಲಿ ಶೂಲಿಂಗು ನೋಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಲೈಬ್ರರಿನ ತೋರಿಸ್ತಾರೆ. ಇಲ್ಲಿ ಲಿಂಕ್ ಮಾಂಗೋ ಮತ್ತೆ ಮಿಸ್ಟರ್ ಡೋಲೆ ಇಬ್ರು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಂತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಅವಳು ಹೊಸ ಅಪಾರ್ಟ್ಮೆಂಟ್ ಗೆ ಆಲ್ರೆಡಿ ಬಂದಿರ್ತಾಳೆ. ಈ ಅಪಾರ್ಟ್ಮೆಂಟ್ ನ ನೋಡಿ ಅವಳಂತೂ ಫುಲ್ ಖುಷಿ ಪಡ್ತಿರ್ತಾಳೆ. ಬ್ಯಾಗ್ ನಲ್ಲಿ ಇಟ್ಬಿಟ್ಟು ಅವಳು ಕಿಟಕಿ ಹತ್ರ ಹೋಗ್ಬಿಟ್ಟು ಜೋರಾಗಿ ಕಿರ್ಚ್ಕೋತಾ ಇರ್ತಾಳೆ. ಜಿಯಾಂಗು ಸೋಫಾ ಮೇಲೆ ಮಲ್ಕೊಂಡು ಹೇಳ್ತಿರ್ತಾಳೆ, ವಾವ್ ಇವತ್ತಿನ ದಿನ ಎಷ್ಟು ಸೂಪರ್ ಆಗಿತ್ತು, ಎಲ್ಲ ಚೆನ್ನಾಗೇ ಆಯ್ತು, ನಿಜ ನನ್ಗೆ ಇವತ್ತು ತುಂಬಾ ಖುಷಿ ಆಯ್ತು ಅಂದ್ಬಿಟ್ಟು, ಇವತ್ತು ಅದು ಅಲ್ದಲ್ಲ ಆ ದೆವ್ವ ಕೂಡ ನನ್ಗೆ ಕಾಣಿಸ್ಕೊಳ್ಳಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಹೀಗೆಲ್ಲ ಹೇಳ್ತಾ ಸೋಫಾ ಮೇಲೆ ಕೊಂಡು ಸ್ಮೈಲ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಅಪಾರ್ಟ್ಮೆಂಟ್ ಬೆಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಅಂತ ಬಾಗ್ಲು ತೆಗೆದು ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಹೀರೋ ಇರ್ತಾನೆ. ಇದನ್ನ ನೋಡಿ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಅವಳು ಖುಷಿಯೆಲ್ಲ ಒಂದು ಸತಿಗೆ ಮಾಯ ಆಗ್ಬಿಡುತ್ತೆ. ಇಲ್ಲಿ ಅವಳು ಹೀರೋ ಹತ್ರ ಕೇಳ್ತಿರ್ತಾಳೆ, ನಿನಗೆ ಹೆಂಗ್ ಗೊತ್ತಾಯ್ತು ನಾನು ಇಲ್ಲಿದ್ದೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಮನೆ ಒಳಗಡೆ ಬರ್ತಾ ಹೇಳ್ತಿರ್ತಾನೆ, ಮಿಸ್ ಜಿಯಾಂಗ್ ಜೋನ್, ನೀವು ಜಾಸ್ತಿ ಯೋಚನೆ ಮಾಡ್ತೀರಾ ಅನ್ಸುತ್ತೆ, ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಹೊಸದಾಗಿ ಬಂದಿದ್ದಾರೆ, ಅವ್ರನ್ನ ಹಾಯ್ ಹಲೋ ಅಂತ ಮಾತಾಡ್ಸೋಣ ಅಂತ ಬಂದಿದ್ದು, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಹೀರೋ ಜಿಯಾಂಗ್ ನ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ವಾಟ್ ಎ ಕೋ ಇನ್ಸಿಡೆನ್ಸ್ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಹೇಳ್ತಿರ್ತಾಳೆ, ಅದೇ ಅನ್ಕೊಂಡೆ ಈ ಅಪಾರ್ಟ್ಮೆಂಟ್ ಯಾಕೆ ಇಷ್ಟೊಂದು ಚೀಪ್ ಆಗಿದೆ ಅಂತ. ಈಗ ನನ್ಗೆ ಗೊತ್ತಾಯ್ತು, ನಿನ್ನಂತ ದೆವ್ವಗಳು ಅಕ್ಕಪಕ್ಕದಲ್ಲಿದ್ರೆ ಇನ್ನೇನಾಗುತ್ತೆ, ಅಪಾರ್ಟ್ಮೆಂಟ್ ಕಮ್ಮಿ ಇರ್ದಲೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ತುಂಬಾ ಲಕ್ಕಿ, ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿದ್ಕೆ, ನೀನು ಬೇಕು ಅಂತ ಫೇಲ್ ಆದೋ ಇಲ್ಲ ಫೇಲ್ ಆಗ್ಬೇಕು ಅಂತ ಫೇಲ್ ಆದೋ ಗೊತ್ತಿಲ್ಲ, ಆದ್ರೂ ನೀನು ತುಂಬಾ ಲಕ್ಕಿ, ಅದು ಅಲ್ದಲೆ ನೀನು ಡೈಲಿ ಇನ್ಮೇಲೆ ನನ್ ಜೊತೆನೆ ಇರ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಹುಷಾರಾಗಿರು, ಎಲ್ಲಾದ್ರೂ ನನ್ನ ಪ್ರೀತಿಲಿ ಬಿದೋಗ್ಬಿಟ್ರೆ ಏನ್ ಮಾಡೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾನೆ, ಹಾ ನಿನ್ನಷ್ಟು ದೊಡ್ಡ ಮೆಂಟ್ಲನ್ನ ನಾನು ಎಲ್ಲೂ ನೋಡೇ ಇಲ್ಲ ಅಂತ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದು ಅಲ್ದಲೆ ನಿನ್ ಪ್ರೀತಿಲಿ ನಂಗೆ ಯಾವ್ದೇ ತರ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದು ಅಲ್ದಲೆ ನೀನು ಆಲ್ರೆಡಿ ಇಂಟರ್ವ್ಯೂ ಅಲ್ಲಿ ತುಂಬಾ ಕರುಣೆ ತೋರಿಸಿದ್ಯಲ್ಲ ನನಗೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ಏನು ನೀನು ನಿಮ್ ಪಕ್ಕದ ಮನೆಯವ್ರನ್ನ ಮನೆ ಒಳಗಡೆ ಕರೆಯೋದು ಇಲ್ವಾ ಅಂತೆಲ್ಲ ಕೇಳ್ಬಿಟ್ಟು ಅವನೇ ಮನೆ ಒಳಗಡೆ ಹೋಗ್ತಾ ಇರ್ತಾನೆ. ಇಲ್ಲಿ ಜಿಯಾಂಗು ಬಾಗ್ಲಿಗೆನೆ ಅಡ್ಡ ಕೈ ಹಾಕ್ಬಿಟ್ಟು ಹೀರೋನ ಅಲ್ಲೇ ನಿಲ್ಲಿಸ್ಕೋತಾಳೆ. ಅದಕ್ಕೆ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡು ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ, ಒಳ್ಳೇದಾಗುತ್ತೆ ನೀನು ನಿಮ್ ಮನೆಗೆ ಹೋಗಿ ಮಲ್ಕೊಂಡ್ರೆ, ಇಲ್ಲಾಂದ್ರೆ ನೀನು ಮುದ್ಕ ಆಗೋಗ್ಬಿಡ್ತೀಯ ಬೇಗನೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಡ್ರೆಸ್ಸಿಂಗ್ ಸೆನ್ಸ್ ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ನಿನ್ ಟೇಸ್ಟ್ ಕೂಡ ಹಾಳಾಗೋಗುತ್ತೆ ಅಂತ ಹೇಳ್ತಿರ್ತಾಳೆ. ಅಂತೆಲ್ಲ ಹೇಳ್ಬಿಟ್ಟು ಜಿಯಾಂಗು ಹೀರೋನ ಎಕ್ಸ್ಕ್ಯೂಸ್ ಮಿ ಅಂತ ಆಚೆ ತಳ್ಬಿಟ್ಟು ಡೋರ್ ಹಾಕೊಳ್ಳೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇವರಿಬ್ರು ಪಕ್ಕದಲ್ಲಿ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೇಳ್ತಿದ್ದಾಳೆ, ಏನ್ ಇವಾಗ ನಾವು ಹೊರಗಡೆ ಹೋಗ್ಬೋದಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹೋಗ್ಲಿ ಬಿಡು ಪರವಾಗಿಲ್ಲ, ಇನ್ನ ಮುಂದೆ ತುಂಬಾನೇ ಟೈಮ್ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಬ್ರು ಮಾತ್ಕ ಕೇಳಿಸ್ಕೊಂಡು ಒಬ್ರಿಗೊಬ್ರು ಲುಕ್ ಕೊಡೋ ತರ ಇಲ್ಲಿ ನಮ್ಗೆ ರಿಯಾಕ್ಷನ್ ನ ತೋರಿಸ್ತಿರ್ತಾರೆ. ಸೊ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮಗೆ ಇಷ್ಟ ಆಗ್ತಿದೆ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮ್ಯಾರಿ ಮೈ ಹಸ್ಬೆಂಡ್ ಮೂವಿ ಆದ ಎಕ್ಸೋಮನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.